ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ಪ್ರಿಯರೇ, ಈ ದಿನದಲ್ಲಿ ನಾವು ತಂದೆಯಾದ ದೇವರನ್ನು ಆರಾಧಿಸುವುದಕ್ಕೂ ಸ್ತುತಿಸುವುದಕ್ಕೂ ಆತನ ಕುಮಾರನಾದ ಯೇಸು ಕ್ರಿಸ್ತನ ಒಂದು ಮರಣವನ್ನು ನೆನೆಸುವುದಕ್ಕೂ ನಾವು ಈ ಸಂದರ್ಭದಲ್ಲಿ ಕೂಡಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಈ ಆರಾಧನೆಯ ಕಾರ್ಯಗಳಲ್ಲಿ ಪ್ರಮುಖವಾದಂಥ ಕಾರ್ಯ ಈ ದೇವರ ವಾಕ್ಯವನ್ನು ಕೇಳುವಂಥದ್ದು ಅಥವಾ ಈ ಒಂದು ಪ್ರಸಂಗವನ್ನು ಕೇಳುವಂಥ ಒಂದು ಕಾರ್ಯ ಬಹಳ ಪ್ರಮುಖವಾದದ್ದು. ಯಾಕೆಂದರೆ ನಾವು ಕೂಡಿ ಬಂದಾಗ ಮಾಡುವಂಥ ಉಪದೇಶಗಳು, ಪ್ರಸಂಗಗಳು ನಿಮ್ಮೆಲ್ಲರ ಆತ್ಮೀಯ ಜೀವನಕ್ಕೆ ಅದು ಬಹಳವಾದಂಥ ಒಂದು ಪ್ರಾಮುಖ್ಯವಾದದ್ದು. ಯಾಕೆಂದರೆ ನಿಮ್ಮ ಒಂದು ಜೀವನದ ಗತಿಯನ್ನು ಬದಲಿಸುವಂಥ ಒಂದು ವಾಕ್ಯಗಳು ಸತ್ಯವೇದದಲ್ಲಿ ಉಂಟು. ಸತ್ಯವೇದಕ್ಕೆ ಆ ರೀತಿಯಾದ ಒಂದು ಶಕ್ತಿ ಉಂಟು. ಅದು ನಿಮ್ಮ ಒಂದು ಆತ್ಮೀಯ ಜೀವನವನ್ನು, ನಿಮ್ಮ ಆತ್ಮೀಯ ಜೀವನದ ಗುರಿಯನ್ನು ಬದಲಾಯಿಸಿ ನಡೆಸುವಂಥ ಒಂದು ಕಾರ್ಯವಾಗಿದೆ. ಈ ದಿನದಲ್ಲಿ ನಾವು ದೇವರ ಒಂದು ಸನ್ನಿಧಾನದಲ್ಲಿ ವಾಕ್ಯ ಕೂಡಿ ಬಂದಾಗ ಇವತ್ತು ನಾನು ಹೇಳುವಂಥ ವಿಚಾರ, ಮಾತನಾಡುವಂಥ ವಿಚಾರ ಏನಂತ ಹೇಳಿದ್ರೆ, ಈ ಯಾಜಕತ್ವ ಹೊಂದಿರುವಂಥ ಅದ್ಭುತವಾದ ಸಭೆ ಯಾವುದೆಂದರೆ ಯಾಜಕತ್ವವನ್ನು ಹೊಂದಿರುವಂಥ ಅದ್ಭುತವಾದ ಸಭೆ. ಈ ಕ್ರಿಸ್ತನ ಸಭೆಯು ಯಾಜಕತ್ವವನ್ನು ಹೊಂದಿರುವಂಥ ಒಂದು ಅದ್ಭುತವಾದ ಸಭೆ. ನಾವು ಇಂಗ್ಲಿಷಲ್ಲಿ ನೋಡಬೇಕಾದ್ರೆ ದ ಗ್ಲೋರಿಯಸ್ ಚರ್ಚ್ ಆಸ್ ಎ ಪ್ರೈಸ್ಟುಡ್ ಅಂತ, ಯಾಜಕತ್ವವನ್ನು ಹೊಂದಿರುವಂಥ ಒಂದು ಸಭೆಯಾಗಿ ಇದಿದೆ. ಯಾಕೆಂದರೆ ನಾವು ಅನೇಕ ಸಾರಿ ಆ ಒಂದು ಚಿಂತನೆಯಲ್ಲಿ ಹೋಗಲ್ಲ. ನಾವು ಯಾಜಕರು, ನಾವು ದೇವರಾದುಕೊಂಡಂಥ ಜನಾಂಗಗಳು, ಈ ಚಿಂತನೆ ಹೋಗಲ್ಲ. ನಾನೊಬ್ಬ ವಿಶ್ವಾಸಿ. ನಮ್ಮ ಮನಸ್ಸಲ್ಲಿ ಹೆಂಗಿರ್ತದೆ, ನಾನು ಜಸ್ಟ್ ಐ ಆಮ್ ದ ಬಿಲೀವರ್, ನಾನೊಬ್ಬ ವಿಶ್ವಾಸಿ, ನಾನೊಬ್ಬ ರಕ್ಷಣೆ ಹೊಂದಿದ್ದೇನೆ, ಒಂದು ಸಭೆಯ ಸದಸ್ಯ. ಇದು ನಮ್ಮ ಮನಸ್ಸಿನಲ್ಲಿ ಈ ಆಲೋಚನೆಗಳೇ ಹೋಗ್ತಿದ್ದ ಹೊರತು ಯಾವಾಗಲೂ ನಾವು ದೇವರಾದುಕೊಂಡಂಥ ಒಂದು ಯಾಜಕ ವರ್ಗದವರು, ಯಾಜಕರು ಎನ್ನುವಂಥ ವಿಚಾರ ನಮ್ಮ ಹೃದಯಗಳಲ್ಲಿ ಮೂಡಿ ಬರಲ್ಲ. ಆ ರೀತಿಯಾದ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರಬೇಕು. ನಾವು ದೇವರಾದುಕೊಂಡಂಥ ಜನಾಂಗವು ಎಂಬಂಥ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ಆದ್ದರಿಂದ ಈ ದಿನದಲ್ಲಿ ನಾವೀಗ ಸ್ವಲ್ಪ ಹೊತ್ತು ಮುಂಚೆ ನಾವು ನೋಡೋದು 1 ಪೇತ್ರ 2ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಧ್ಯಾನಿಸುವಾಗ ಅಲ್ಲಿ ಹೇಳ್ತಾನೆ, 9ನೇ ವಾಕ್ಯದಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನ ಸೇರಿಸಿದ ಗುಣಾಶನ ಪ್ರಚಾರ ಮಾಡೋರಾಗುವಂತೆ ದೇವರಾದುಕೊಂಡಂಥ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವಿಯ ಸೊಕ್ಕೆ ಪ್ರಜೆ ಆಗಿದ್ದೀರ. 2ನೇದಾಗಿ ಹೇಳ್ತಾನೆ, ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ನೀವೇನಾಗಿದ್ದೀರಾ? ಪ್ರಜೆ ಆಗಿದ್ದೀರಾ. ಇಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂಥ ಒಂದು ವಾಕ್ಯ, ರಾಜವಂಶಸ್ಥರಾದ ಯಾಜಕರು. ಏನು ಹೇಳ್ತಾರೆ? ರಾಜ ವಂಶಸ್ಥರಾದ ಯಾಜಕರು. ಇಂಗ್ಲಿಷ್ನಲ್ಲಿ ರಾಯಲ್ ಪ್ರೈಸ್ಟುಡ್ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಒಂದು ಅರ್ಹತೆ. ಇದೇನಿದು? ನಮ್ಮ ಒಂದು ಅರ್ಹತೆ, ನಮಗಿರುವಂಥ ಒಂದು ಯೋಗ್ಯತೆಗಳು ಏನೆಂದರೆ, ನಾವು ರಾಜವಂಶಸ್ಥರಾದ ಯಾಜಕರು. ಇದನ್ನು ಕುರಿತ ಹಳೆ ಒಡಂಬಡಿಕೆಯಲ್ಲಿ ಬಹಳ ಸಾರಿ ಪ್ರವಾದನೆಗಳು ಹೇಳಲ್ಪಟ್ಟಿದೆ. ನಾವು ದೇವರು ನಮ್ಮನ್ನು ಯಾಜಕರನ್ನಾಗಿಯೂ ರಾಜ್ಯವನ್ನಾಗಿಯೂ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ವಾಕ್ಯಗಳನ್ನು ಧ್ಯಾನಿಸುವಾಗ ಅಲ್ಲಿ ದೇವರು ಹೇಳ್ತಾನೆ. ಈ ಪೇತ್ರ ಏನೇನು ಮಾತಾಡ್ತಾ ಇದ್ದಾನೋ ಆ ಪೇತ್ರನ ಹೇಳಿದಂಥ ವಿಚಾರಗಳನ್ನು ದೇವರ ಮುಂಚೆಯೇ ಪ್ರವಾದಿಗಳ ಮುಖಾಂತರನು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ 43ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಯೆಶಾಯ 43:20, ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲೆಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರು. ನೀವೇನಾಗಿದ್ದೀರಾ? ದೇವರ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ಸೃಷ್ಟಿಸಿಕೊಂಡ ಆಪ್ತ ಜನರು. ಆಪ್ತ ಜನರು ಅಂದ್ರೇನು? ಮೈ ಚೂಸನ್. ಇಂಗ್ಲಿಷಲ್ಲಿ ಹೇಳ್ತಾರೆ ನಾನು ಆರಿಸಿಕೊಂಡಂತ. ಕನ್ನಡದಲ್ಲಿ ಹೇಳ್ತದೆ ನನ್ನ ಆಪ್ತ ಜನರು. ಆಪ್ತ ಜನರು ಅಂದ್ರೇನು? ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸಲ್ಲಿ ಯಾವ ಥರ ಇರ್ತಾರೆ? ನಾರ್ಮಲ್ ಫ್ರೆಂಡ್ಸ್ ಇರ್ತಾರೆ, ಬೆಸ್ಟ್ ಫ್ರೆಂಡ್ ಇರ್ತಾರೆ, ನೆಕ್ಸ್ಟು ಕ್ಲೋಸ್ ಫ್ರೆಂಡ್ ಇರ್ತಾರೆ. ಸೊ ಇಲ್ಲಿ ಈ ಅರ್ಥದಲ್ಲಿ ನೋಡ್ಬೇಕಂದ್ರೆ ಕನ್ನಡದಲ್ಲಿ ಆಪ್ತ ಜನರು ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಮೈ ಚೂಸನ್ ಅಂತ ಹೇಳ್ತಾರೆ. ಅಂದರೆ ನನ್ನ ಜನರು, ನಾನು ಆರಿಸಿಕೊಂಡಂಥ ಜನರು, ಕನ್ನಡದಲ್ಲಿ ನನ್ನ ಆಪ್ತ ಜನರು ಎಂಬುದಾಗಿ. ಇನ್ನೊಂದು ಕಡೆ ಹೇಳ್ತಾನೆ, ವಿಮೋಚನಾಕಾಂಡ 19ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ನೋಡಿ. ವಿಮೋಚನಾಕಾಂಡ, ಎಕ್ಸಡಸ್ 19ನೇ ಅಧ್ಯಾಯ 6ನೇ ವಾಕ್ಯ,
ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು. ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ದೇವರು ಮುಂಚಿತವಾಗಿ ತಿಳಿಸಿದ್ದಾನೆ. ಏನಂತ? ಯಾಜಕ ರಾಜ್ಯವಾಗಿಯೂ ನಾನು ಏನಾಗಿದೆ, ಪರಿಶುದ್ಧ ಜನವನ್ನಾಗಿಯೂ ಆರಿಸಿಕೊಳ್ಳುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಇಸ್ರಾಯೇಲರು ಸಂಪೂರ್ಣವಾಗಿ ಏನಾಗಿರಲಿಲ್ಲ. ಎಷ್ಟು ಗೋತ್ರ ಇದ್ದಿದ್ದು? 12 ಗೋತ್ರ. 12 ಗೋತ್ರದಲ್ಲಿ ಯಾವ ಗೋತ್ರ ಮಾತ್ರ ದೇವರಿಗೆ ಸೀಮಿತವಾಗಿತ್ತು? ಲೇವಿ ಗೋತ್ರ ಅಲ್ವಾ? ಲೇವಿ ಗೋತ್ರದಲ್ಲಿ ಯಾಜಕ ವರ್ಗ ಆಗಿತ್ತು. ಆದರೆ ಇಲ್ಲಿ ದೇವರು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಅದನ್ನೇ ಪೇತ್ರ ಹೇಳ್ತಾನೆ, ನೀವು ಪವಿತ್ರ ಯಾಜಕ ವರ್ಗ. ಈ ಸಭೆನೂ ಅಷ್ಟೇ. ಈ ಸಭೆ ಏನಾಗಿದೆ? ಪವಿತ್ರ ಯಾಜಕ ವರ್ಗದ ಸಭೆಯಾಗಿದೆ. ಆದ್ದರಿಂದ ನನ್ನ ಪ್ರಿಯರೇ, ನಮ್ಮ ಯೋಚನೆಗಳು ಹಿಂಗೆ ಇರಬೇಕು. ನಾವು ಪವಿತ್ರ ಯಾಜಕ ವರ್ಗದವರು ಎಂಬಂಥ ಒಂದು ಆಲೋಚನೆಗಳು ನಮ್ಮಲ್ಲಿ ಇರಬೇಕಾದದ್ದು. ಈಗ ನಾವು ನೋಡುವಂಥ ಕಾರ್ಯ, ನಾವು ದೇವರಾದುಕೊಂಡಂಥ ಜನಾಂಗವು ಎರಡಾಗಿದ್ದೀವಿ. ಒಂದು ಯಾಜಕ ರಾಜ್ಯ, ಇನ್ನೊಂದು ಏನಾಗಿದ್ದೀರಾ? ಪರಿಶುದ್ಧ ಜನರು. ದೇವರಾದುಕೊಂಡಂಥ ಯಾಜಕ ವರ್ಗ ಜೊತೆಗೆ ನೀವೇನಾಗಿದ್ದೀರಾ? ಪರಿಶುದ್ಧ ಜನ. ಇದು ದೇವರು ಸಭೆಯಾಗಿ ನಮ್ಮನ್ನು ನೋಡುವಂಥ ರೀತಿ. ನಾವು ಬೇರೆ ರೀತಿ ನೋಡ್ತಾ ಇರ್ತೀವಿ. ನಾವು ಲೌಕಿಕ ರೀತಿಯಲ್ಲಿ ಲೌಕಿಕ ಚಿಂತನೆ ನೋಡ್ತಾ ಇರ್ತೀವಿ. ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ? ಪವಿತ್ರ ಯಾಜಕ ವರ್ಗ, ಪರಿಶುದ್ಧ ಜನ ಅಲ್ವಾ? ದೇವರ ಸ್ವಕೀಯ ಪ್ರಜೆಗಳು. ಮೇಲ್ಗಡೆ 5 ವಾಕ್ಯ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ? ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿ ಸಮಸ್ತ ಭೂಮಿಯು ನನ್ನದಷ್ಟೇ. ಇದು ಯಾರಿಗೆ ಹೇಳಿದ ಮಾತಿದು? ಈಗ ಈ ಯೆಶಾಯ ಇದು ವಿಮೋಚನಾ ಕಾಂಡದಲ್ಲಿ ಇರ್ತಿರೋದು ಯಾರಿಗೆ? ಪ್ರಶ್ನೆ ನಿಮ್ಗೆ ಬರ್ತದಲ್ವಾ? ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಇಸ್ರಾಯೇಲ್ ಹತ್ರ ಮಾತಾಡ್ತಾ ಇದ್ದಾರೆ. ಬ್ರದರ್, ಕೆನ್ ಯು ನೀವು ಅಂಡರ್ಸ್ಟ್ಯಾಂಡ್ பண்ணிக்கிறீங்களா ಕನ್ನಡ? ಓಕೆ. ಸಹೋದರ ತಮಿಳ್ನಾಡಿಂದ ಬಂದಿದ್ದಾರೆ ಇನ್ನೊಬ್ರು. ನೀವು ಇಲ್ಲಿ ಏನ್ ಹೇಳ್ತಾ, ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಇಸ್ರಾಯೇಲ್ ಹತ್ರ ಮಾತಾಡ್ತಾ ಇದ್ದಾನೆ. ಕರೆಕ್ಟಾ? ಮೋಶೆ ಜೊತೆಯಲ್ಲಿ ಇಸ್ರಾಯೇಲ್ ಜನಗಳಿಗೆ ವಿಷಯ ತಿಳಿಸ್ತಾ ಇದ್ದಾನೆ. ಇದು ಹೊಸ ಒಡಂಬಡಿಕೆಗೆ ಹೆಂಗೆ ಕನ್ವರ್ಟ್ ಆಗುತ್ತೆ? ಸಬ್ಜೆಕ್ಟ್ ನಿಮ್ಗೆ ಗೊತ್ತಾಗಬೇಕು. ಹೇಳ್ತಾ ಇರೋದು ಹಳೆ ಒಡಂಬಡಿಕೆಯಲ್ಲಿ. ಬರೀ ನೀವೆಲ್ಲ ಹಳೆ ಒಡಂಬಡಿಕೆ ಬಾಟಿ ಕೊಟ್ರಿ, ಯಾಜಕ ವರ್ಗ, ಯಾಜಕ ರಾಜ್ಯ ಅಂತ. ಅದು ಇಸ್ರಾಯೇಲರಿಗೆ ಮಾತ್ರ ಹೇಳಿದ್ದಲ್ಲ. ಹೋಗ್ತಾ ಬರ್ತೀನಿ. ಹೋಗ್ತಾ ನೀವು ಅಂದ್ರೆ ಈಗ ಪ್ರಸ್ತುತ ಇರುವಂತ ಜನಗಳು ಹೇಗೆ ಈ ಯಾಜಕ ವರ್ಗದೊಳಗೆ, ಹೇಗೆ ಈ ಪರಿಸ್ಥಿತಿಯೊಳಗೆ ಬರ್ತೀರಂತ ನೋಡ್ತೀವಿ ಅಲ್ವಾ? ಅದನ್ನೇ ಹೋಶೇಯದಲ್ಲಿ ಹೇಳ್ತಾ ನೋಡಿ. ಹೋಶೇಯ 1ನೇ ಅಧ್ಯಾಯ 10ನೇ ವಾಕ್ಯ ಏನ್ ಹೇಳ್ತಾ ನೋಡಿ. ಹೋಶೇಯ 1:10. ಇಸ್ರಾಯೇಲ್ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಹೊಸಬಿನಂತಾಗುವುದು. ಆಗ ಅವರು ನನ್ನ ಪ್ರಜೆಯಲ್ಲದವರು ಎನಿಸಿಕೊಳ್ಳೋದಕ್ಕೆ ಬದಲಾಗಿ ಜೀವಸ್ವರೂಪನಾದ ದೇವರ ಮಕ್ಕಳು ಅನಿಸಿಕೊಳ್ಳುವರು. ಪ್ರತಿಯೊಂದನ್ನು ಹೇಳ್ಕೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಹೇಳ್ತಿರೋದಲ್ಲ ಯಾರ ಹತ್ರ? ಎಲ್ಲ ಇಸ್ರಾಯೇಲ್ ಹತ್ರ ಮಾತಾಡ್ತಾ ಇದ್ದಾನೆ. ಇಸ್ರಾಯೇಲ್ ಹತ್ರ ಏನ್ ಹೇಳ್ತಾರೆ? ಹೇಳ್ತಾ ಇದ್ದಾನೆ. ಈ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂಥ ಮಾತುಗಳು, ಕೇಳಿದಂಥ ಕಾರ್ಯಗಳು ಯಾರ ಹತ್ರ? ಇಸ್ರಾಯೇಲ್ ಹತ್ರ. ಈಗ ನಿಮಗೆ ಅನಿಸ್ಬೋದು, ನಾವು ಯಾಜಕ ವರ್ಗ ಆಗ್ತೇವೆ, ನಾವು ಹೇಗೆ ಸಭೆಯಲ್ಲಿ ನಾವು ಪರಿಶುದ್ಧ ಜನರಾಗಿ ಸಾಧ್ಯ? ಬ್ರದರ್, ಹಳೆ ಒಡಂಬಡಿಕೆಯಲ್ಲಿ ಹೇಳಿದಲ್ಲ ಇಸ್ರಾಯೇಲರಿಗಲ್ಲವೇ ಅಂತ ನಮ್ಮ ಪ್ರಶ್ನೆ ಬರ್ತದೆ. ಅದರ ಮುಂದೆ ಅದನ್ನು ನಾವು ನೋಡ್ಕೊಂಡು ಹೋಗೋಣ. ಈ ಹಳೆ ಒಡಂಬಡಿಕೆಯ ವಿಚಾರಗಳು ಯಾವತ್ತೂ ಅಷ್ಟೇ ಪ್ರತಿಯೊಂದು ಏನಾಗಿದೆ? ಪ್ರತಿಯೊಂದು ವಾಕ್ಯಗಳು ಏನಾಗಿದೆ? 2 ತಿಮೋಥಿ 3:16 ಏನ್ ಹೇಳುತ್ತೆ? 2 ತಿಮೋಥಿ 3:16 ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಳಿ, ಅದನ್ನ ಬಾಯಾಟ್ ಮಾಡ್ಕೊಳ್ಳಿ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ನೀತಿ ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಪ್ರತಿಯೊಂದು ಶಾಸ್ತ್ರಗಳು ಏನಾಗಿದೆ? ತಿದ್ದುಪಾಠ ಆಗಿದೆ. ಪ್ರತಿಯೊಂದು ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಪ್ರತಿಯೊಂದು ಮಾತುಗಳು ಅಷ್ಟೇ. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂಥ ಎಲ್ಲಾ ಕಾರ್ಯಗಳು ಯಾರನ್ನು ಕುರಿತು ಮಾತನಾಡಿದೆ? ಕ್ರಿಸ್ತನು. ಹಳೆ ಒಡಂಬಡಿಕೆಯಲ್ಲಿ ಹೇಳುವಂಥ ಎಲ್ಲಾ ಮಾತುಗಳು ಯಾರನ್ನು ಕುರಿತು ಮಾತನಾಡಿದೆ ಅಂದರೆ ಅದು ಕ್ರಿಸ್ತನು. ಅದು ಪ್ರವಾದನೆಗಳಾಗಲಿ, ಶಾಸ್ತ್ರದಲ್ಲಿರೋದಾಗಲಿ, ಕೀರ್ತನೆಗಳಾಗಲಿ, ಧರ್ಮಶಾಸ್ತ್ರದಲ್ಲಿ ಹೇಳಪಟ್ಟ ವಿಚಾರಗಳಾಗಲಿ, ಎಲ್ಲವೂ ಯಾರನ್ನು ಕುರಿತು ಮಾತಾಡ್ತಾ ಇದೆ? ಕ್ರಿಸ್ತನನ್ನು ಕುರಿತು ಮಾತಾಡ್ತದೆ. ಅದನ್ನು ಯೇಸು ಕ್ರಿಸ್ತನು ಹೇಳ್ತಾನೆ. ಯೋಹಾನನಿಗೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 39 ಈ ಮಾತನ್ನು ಹೇಳ್ತಾನೆ. ಯೋಹಾನ 5:39
ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುದಾಗಿದೆ. ಏನಾಗಿದೆ? ಯಾರ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದೆ? ಸರಿ, ಸಬ್ಜೆಕ್ಟಿಗೆ ನಾವು ಎಲ್ಲಿದ್ದೀವಿ? ನಾವು ದೇವರ ಪರಿಶುದ್ಧ ಯಾಜಕ ವರ್ಗ ಅಲ್ವಾ, ಅಥವಾ ಯಾಜಕತ್ವ ಹೊಂದಿರುವಂತ ಅದ್ಭುತವಾದ ಸಭೆ ಅಲ್ವಾ. ಈ ಸಭೆ, ಈ ಚರ್ಚ್ ಏನಾಗಿದೆ ಇವತ್ತು? ಯಾಜಕರಾಗಿದ್ದಾರೆ. ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವು, ವಿಮೋಚನಾ ಕಾಂಡದಲ್ಲಿ ನೋಡಿದ್ವು, ಯೆಶಾಯದಲ್ಲಿ ನೋಡಿದ್ವು, ಹೋಶೆಯಲ್ಲಿ ನೋಡಿದ್ವು. ದೇವರು ಏನು ಹೇಳ್ತಾ ಇದ್ದಾನೆ? ನೀವು ನನ್ನ ಪ್ರಜೆಗಳು, ಪರಿಶುದ್ಧ ಜನರು, ನನ್ನ ಯಾಜಕ ವರ್ಗದವರು. ಇದನ್ನೆಲ್ಲ ಹೇಳಿದ ಯಾರಿಗೆ? ಇಸ್ರಾಯೇಲ್ ಬಳಿಯಲ್ಲಿ ಮೋಶೆಯ ಮುಖಾಂತರ, ಯೆಶಾಯನ ಮುಖಾಂತರ, ಹೋಶೆಯನ ಮುಖಾಂತರ ದೇವರು ಮಾತನಾಡಿದ್ದಾನೆ. ಇದು ದೇವಜನರ ಸವಲತ್ತು ಅಲ್ವಾ. ನಾವು 1 ಪೇತ್ರ 2:9 ಹೇಳ್ತಾನೆ, ದೇವರಾದುಕೊಂಡ ಜನಾಂಗ, ಚೂಸನ್ ಪೀಪಲ್. ಯಾವುದು? ನೀವು ದೇವರಾದುಕೊಂಡಂತ ಜನಾಂಗ, ನೀವು ದೇವರು ಆರಿಸಿಕೊಂಡಂತ ವಿಶೇಷವಾದ ಜನಾಂಗ ಎಂಬುದಾಗಿ ಹೇಳ್ತಾನೆ. ಈ ಮಾತನ್ನು ಯಾರ ಹತ್ರ ಆಶೀರ್ವಾದ ಕೊಡ್ತಾನೆ? ಅಬ್ರಹಾಮನ ಬಳಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಯಾವಾಗ? ಆದಿಕಾಂಡ 12ನೇ ಅಧ್ಯಾಯ 1-3. ಆದಿಕಾಂಡ 12 1-3 ನಾವು ನೋಡಬೇಕಾದ್ರೆ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. 2ನೇ ವಾಕ್ಯ ಹೇಳ್ತಾನೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿ ತರುವೆನು. 3ನೇದು ಏನು ಹೇಳ್ತಾನೆ ನೋಡಿ, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ, ಅಂದ್ರೆ ಅಲ್ಲಿಗೆ ಆರಿಸಿಕೊಂಡಂತ ವ್ಯಕ್ತಿ ಯಾರು? ಅಬ್ರಹಾಮ್. ಆದರೆ ಆಶೀರ್ವಾದ ಎಲ್ರಿಗೂ ಬಂದಿದೆ? ಭೂಲೋಕದಲ್ಲೂ ಎಲ್ಲಾ ಕುಲದವರು ಅಂದ್ರೆ ಅವ್ರು ಯಾರೇ ಆಗಿರಲಿ, ಅವನು ಯೂದನಾಗಿರಲಿ, ಇಸ್ಲಾಂ ಆಗಿರಲಿ, ಅವನು ಬ್ರಾಹ್ಮಣನಾಗಿರಲಿ, ಅಥವಾ ಇನ್ಯಾರೋ ದೇಶದ ವ್ಯಕ್ತಿಗಳಾಗಿರಲಿ, ಯಾವುದೇ ಕುಲಗಳಾಗಲಿ ಅವ್ರಿಗೆ ಏನಾಗುತ್ತೆ? ಆಶೀರ್ವಾದ ಉಂಟಾಗುತ್ತೆ. ಈಗ ಪ್ರಶ್ನೆ ಇರೋದು, ದೇವರಾದುಕೊಂಡಂತ ಪವಿತ್ರವಾದ ಯಾಜಕ ವರ್ಗದವರಾಗಿ ನೀವು ಹೇಗೆ ಆದ್ರಿ? ಇವತ್ತು ಸಭೆ ಪವಿತ್ರ ಯಾಜಕ ವರ್ಗ, ಚರ್ಚ್ ಹೋಲಿ ಪ್ರೈಸ್ಟ್ಹುಡ್ ಇವತ್ತು ಅಲ್ವಾ. ಈ ಒಂದು ಸಭೆ ಹೇಗೆ ಪವಿತ್ರ ಯಾಜಕ ವರ್ಗವಾಯಿತು? ಹೆಂಗಾದ್ರಿ? ಯಾಕಂದ್ರೆ ನಾವು ಅನ್ಕೊಂಡಿರೋದೇನು, ನಾವು ಮೆಂಬರು, ನಾವು ಬಿಲ್ಲಿವರು, ನಾವು ಸಭೆ ಸದಸ್ಯರು, ಇಷ್ಟೇ ನಮ್ಮ ಮೈಂಡಲ್ಲಿ ಇರ್ತದೆ. ನಾನು ಹೇಗೆ ಆ ಒಂದು ಯಾಜಕ ವರ್ಗದಲ್ಲಿ ಸೇರಿದೆ? ಯಾವ ರೀತಿ ನಾನು ಆ ಇಸ್ರಾಯೇಲರೊಂದಿಗೆ ನಾನು ಸೇರಿಕೊಂಡೆ ಅಲ್ವಾ? ನಿಮಗೆ ಪ್ರಶ್ನೆ ಬರುತ್ತಲ್ವ, ಬ್ರದರ್ ಅವೆಲ್ಲ ಅವ್ರಿಗೆ ನಮಗಿಲ್ಲ ಅಂತ ಹೇಳಿದಾಗ ನಿಶ್ಚಯವಾಗಿಯೂ ಅದಕ್ಕೆ ಉತ್ತರ ಸತ್ಯವೇದರುಂಟು. ಯಾಕೆಂದರೆ ಇವತ್ತಿಗೆ ದೇವರನ್ನು, ಮನುಷ್ಯರನ್ನು ಸಮಾಧಾನ ಮಾಡಿದಂಥ ಏಕೈಕ ವ್ಯಕ್ತಿ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಈ ಒಂದು ಸಮಸ್ತ ಲೋಕದ ಜನರನ್ನ ದೇವರೊಂದಿಗೆ ಸೇರಿಸಿದವನಾಗಿದ್ದಾನೆ. ಆದರೂ ಅಬ್ರಹಾಮನ ಒಂದು ವಾಗ್ದಾನದಲ್ಲಿ, ಅಬ್ರಹಾಮನಿಗೆ ಕೊಟ್ಟಂತ ಆ ವಾಗ್ದಾನದಲ್ಲಿ, ಅಬ್ರಹಾಮನ ಮುಖಾಂತರ ಆರಿಸಿಕೊಂಡಂತ ಇಸ್ರಾಯೇಲ್ ಜನರೊಂದಿಗೆ ಹೊಂದುವಂತ ಸೌಭಾಗ್ಯ ನಮಗೆ ಹೇಗೆ ಸಿಕ್ತು? ನಾವು ಹೇಗೆ ಅದಕ್ಕೆ ಪಾತ್ರರಾದೆವು? ನಾವು ಅದರೊಳಗೆ ಯಾವ ರೀತಿ ಪ್ರವೇಶ ಮಾಡಿದೆವು? ಗಲಾತ್ಯ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಗಲಾತ್ಯ 3:9, ಈಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ನಂಬುವವರು ಯಾರು? ನಾವು. ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಏನನ್ನು ಹೊಂದಿದ್ದೀರಾ? ಸೌಭಾಗ್ಯವನ್ನು ಹೊಂದಿದ್ದೀರಾ. ನೀವು ನಂಬಿಕೆ ಇಟ್ಟು, ಯಾರ ಮೇಲೆ ನಂಬಿಕೆ ಇಟ್ಟರೆ? ನೀವು ಅಬ್ರಹಾಮನ ಮೇಲಲ್ಲ, ನೀವಿಟ್ಟ ನಂಬಿಕೆ ಯಾರ ಮೇಲೆ? ಕ್ರಿಸ್ತನ ಮೇಲೆ. ಕ್ರಿಸ್ತನ ಮೇಲೆ ನೀವಿಟ್ಟಂತ ನಂಬಿಕೆ ನಿಮಗೆ ಏನು ಕೊಡ್ತಾ ಇದೆ? ಸೌಭಾಗ್ಯವನ್ನ ಕೊಡ್ತಾ ಇದೆ. ಯಾವ ಸೌಭಾಗ್ಯ? ಅಬ್ರಹಾಮನಿಗೆ ಉಂಟಾದ ಸೌಭಾಗ್ಯ. ಅಬ್ರಹಾಮನಿಗೆ ಏನು ಸೌಭಾಗ್ಯ ಕೊಟ್ಟಿದ್ರು? ನಿನಗೆ ಆಶೀರ್ವಾದ ನಿಧಿಯಾಗುವಿ, ನಿನ್ನ ಆಶೀರ್ವಾದದಲ್ಲಿ ನೀವೆಲ್ಲರೂ ಏನಾಗ್ತಾರೆ? ಸೇರ್ತಾರೆ. ಹೇಗೆ? ಬರೀ ನಂಬಿಕೆ ಇಟ್ಟರೆ ಸಾಕೆ? ನಂಬಿಟ್ರೆ ಸಾಕ ನಾನು ಈ ಸೌಭಾಗ್ಯಕ್ಕೆ ಬರ್ತೇನಾ? ಇಲ್ಲ. ಗಲಾತ್ಯ 3ನೇ ಅಧ್ಯಾಯ 26ನೇ ವಾಕ್ಯ ಏನು ಹೇಳುತ್ತೆ ನೋಡಿ. ಗಲಾತ್ಯ 3:26, ನೀವೆಲ್ಲರೂ
ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ದೇವಪುತ್ರರಾಗಿದ್ದೀರಾ. ಏನಾಗಿದ್ದೀರಾ? ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮುಖಾಂತರ ದೇವರ ಮಕ್ಕಳಾಗುತ್ತೀರಾ. ನಾನು ಮುಂಚೆ ಒಂದು ವಾಕ್ಯ ಕೊಟ್ಟೆ, ಯಾವುದು? ಹೋಶೇಯ 1ನೇ ಅಧ್ಯಾಯ 10ನೇ ವಾಕ್ಯ. ಅಲ್ಲೇನು ಹೇಳ್ದ? ಹೋಶೇಯ ಓದಿ, ಹೋಶೇಯ 1:10 ಓದಿ. ಯಾರಾದ್ರೂ ಒಬ್ರು ಹೋಶೇಯ 1:10 ಓದಿ. ಇಸ್ರಾಯೇಲರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಉಸುಬಿನಂತಾಗುವುದು. ಆಗ ಅವರು ನನ್ನ ಪ್ರಜೆಯಲ್ಲದವರು ಎನಿಸಿಕೊಳ್ಳುವುದಕ್ಕೆ ಬದಲಾಗಿ ಜೀವಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ಎಸ್, ಅವರು ನನ್ನ ಪ್ರಜೆಯಲ್ಲದಕ್ಕೆ ಬದಲಾಗಿ ಜೀವಸ್ವರೂಪನಾದ ದೇವರ ಮಕ್ಕಳು ಅನಿಸ್ಕೊಂಡು. ಈಗ ಜೀವಸ್ವರೂಪನಾದ ದೇವರ ಮಕ್ಕಳು ಅಂತ ಯಾರ ಮುಖಾಂತರ ಅನ್ಸ್ಕೊತೀರ? ಗಲಾತ್ಯ 3:26 ಬನ್ನಿ. ಈಗ ಗಲಾತ್ಯ 3:26 ಹೇಳುತ್ತೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನ ನಂಬಿಕೆ ಮೂಲಕ ಏನಾಗಿದ್ದೀರಾ? ದೇವರ ಪುತ್ರರಾಗಿದ್ದೀರಾ. ನೋಡಿ, ಒಂದು ಅಬ್ರಹಾಮನಿಗೆ ಬಂದಂತ ಸೌಭಾಗ್ಯದಲ್ಲಿ ಯಾರ ಮುಖಾಂತರ ಬಂದ್ರಿ? ಕ್ರಿಸ್ತನ ಮುಖಾಂತರ. ಈಗ ದೇವರ ಮಕ್ಕಳು ಯಾರ ಮುಖಾಂತರ ಆಗಿದ್ದೀರಾ? ಕ್ರಿಸ್ತನ ಮುಖಾಂತರ. ನಂತರ ಮೂರನೇದು, ದೇವರಿಗೆ ಕೊಟ್ಟಂತ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನ ಯಾವುದು? ಆ ವಾಗ್ದಾನಕ್ಕೆ ನಾವೇನಾಗ್ತೀವಿ? 28-29 ನೋಡಿ. 3:28-29 ಗಲಾತ್ಯ 3:28-29. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇಯಾಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಹೌದು. ಈಗ ನೀವೇನಾಗಿದ್ದೀರಾ? ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ನಿಮ್ಮಲ್ಲಿ ಭೇದವಿಲ್ಲ. ನೀವು 29ನೇ ವಾಕ್ಯ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿ. ನೀವು ಏನಾಗಿದ್ದೀರಾ? ಕ್ರಿಸ್ತನವರಾಗಿದ್ದರೆ ಯಾವುದಕ್ಕೆ ಬಾಧ್ಯರಾಗಿದ್ದೀರಾ? ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯ. ಆ ಸಂತತಿಗೆ ಏನು ವಾಗ್ದಾನ ಕೊಟ್ಟಿತ್ತು? ವಿಮೋಚನಾ ಕಾಂಡ 19:6 ಏನು ವಾಗ್ದಾನ ಕೊಟ್ಟಿತ್ತು? ಇಲ್ಲ, ವಿಮೋಚನಾ ಕಾಂಡ 19:6 ಏನು ವಾಗ್ದಾನ ಇಸ್ರಾಯೇಲ್ ಕೊಟ್ಟಿದ್ದು? ಓದಿ. ನೀವು ನನಗೆ ಯಾಜಕ ರಾಜ್ಯ. ಯಾಜಕ ರಾಜ್ಯ ಅಂದ್ರೆ ಇವತ್ತೇನು? ರಾಜ್ಯ ಅಂದ್ರೆ ಯಾವುದು? ಇವತ್ತು ಸಭೆ. ಯಾಜಕರು ಅಂದ್ರೆ ಪ್ರಿಸ್ಟ್. ಅಂದ್ರೆ ಈ ಸಭೆ ಏನಾಗಿದೆ? ಯಾಜಕ ಸಭೆಯಾಗಿದೆ, ಅಥವಾ ಯಾಜಕತ್ವ ಹೊಂದಿರುವಂತ ಅದ್ಭುತವಾದ ಸಭೆಯಾಗಿದೆ. ವಿಮೋಚನಾ ಕಾಂಡದಲ್ಲಿ ಹೇಳಿದಂತ ಯಾಜಕ ರಾಜ್ಯವು, ಪರಿಶುದ್ಧ ಜನವು, ಈಗ ನೀವು ಯಾರ ಮುಖಾಂತರ ಬಂದಿದ್ದೀರಾ? ಕ್ರಿಸ್ತರ ಮುಖಾಂತರ ಅಲ್ಲಿ ಸೇರಿದ್ದೀರಾ. ಸೊ ಈಗ ನೀವೇನಾಗಿದ್ದೀರಾ? ದೇವರ ಪರಿಶುದ್ಧ ಜನವು, ಯಾಜಕ ವರ್ಗವು ಆಗಿದ್ದೀರಾ ಅಲ್ವಾ? ಅದನ್ನೇ ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯ ಏನು ಹೇಳುತ್ತೆ ನೋಡಿ. ರೆವಲ್ಯೂಷನ್ ಪ್ರಕಟಣೆ 1:6. ನನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಯಾರು ಮಾಡಿದ್ದು ನಿಮ್ಮನ್ನ ಯಾಜಕರನ್ನಾಗಿ? ನನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದವನು ಆಗಿರುವ ಆತನಿಗೆ. ಯಾರು ಮಾಡಿದ್ದು ನಿಮ್ಮನ್ನ? ಕ್ರಿಸ್ತನು. ಕ್ರಿಸ್ತನು ನಿಮ್ಮನ್ನ ಏನ್ ಮಾಡಿದ್ದಾನೆ? ಯಾಜಕರನ್ನಾಗಿ ಮಾಡಿದ್ದಾನೆ. ಯಾವತ್ತೂ ನೀವು ಸಿಂಪಲ್ ಆಗಿ ನಾನು ಬರೀ ಮೆಂಬರು, ನಾನು ಬಿಲೀವರು, ವಿಶ್ವಾಸಿ, ನೋ. ನಮ್ಮ ಚಿಂತನೆಗಳು ಆ ಮಟ್ಟದಲ್ಲಿ ಇರಬೇಕು. ನಾನೇನಾಗಿದ್ದೇನೆ? ನಾನು ಯಾಜಕ ವರ್ಗ. ನಾನೇನಾಗಿದ್ದೇನೆ? ಯಾಜಕ ವರ್ಗವಾಗಿದ್ದೇನೆ. ಆ ರೀತಿಯಾದ ಆಲೋಚನೆಗಳು, ಚಿಂತನೆಗಳು, ನಮ್ಮ ಚಿಂತನೆಗಳು ಆ ರೀತಿ ಇರಬೇಕು. ನಾವು ದೇವರಾದಕೊಂಡಂತ ಜನಾಂಗ, ದೇವರಾರಿಸಿಕೊಂಡಂತ ಮಕ್ಕಳು, ನಮ್ಮ ಆಲೋಚನೆಗಳು ಹೆಂಗಿರ್ಬೇಕಂದ್ರೆ ಆ ಮಟ್ಟದಲ್ಲಿರ್ಬೇಕು. ಸೊ ಈಗ ನಮ್ಮನ್ನ ತಂದೆಗೆ ಯಾಜಕರನ್ನಾಗಿ ಮಾಡಿದವನು ಯಾರು? ಕ್ರಿಸ್ತನು ಅಲ್ವಾ? ಈ ಕ್ರಿಸ್ತನು ಮಾಡಿದಂತ ಕಾರ್ಯದಲ್ಲಿ ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು? ಯಾಜಕ ವರ್ಗದವ್ರು ಏನ್ ಮಾಡ್ಬೇಕಾಗಿತ್ತು? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಸುಮಾರು ಕಾರ್ಯ ಇತ್ತಲ್ವಾ? ಅವ್ರು ಏನಾಗಿರ್ಬೇಕಾಯ್ತು? ಬಹಳ ಪರಿಶುದ್ಧವಾಗಿರ್ಬೇಕಾಯ್ತು. ಒಂದು ಡ್ರೆಸ್ಸು, ಕೋಡು ಎಲ್ಲ ಇತ್ತು ಅಲ್ವಾ? ಈ ಹೊಸ ಒಡಂಬಡಿಕೆಯಲ್ಲಿ ಯಾಜಕ ವರ್ಗದವ್ರಿಗೆ ಏನಿರ್ಬೇಕು? ಹಳೆ ಒಡಂಬಡಿಕೆಯಲ್ಲಿ ಏನು ಸಲ್ಲಿಸ್ತಾ ಇದ್ರು? ಬಲಿ, ಯಜ್ಞ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಸಲ್ಲಿಸ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕ ಬಲಿನೇ, ಕರೆಕ್ಟೇ. ಹೊಸ ಒಡಂಬಡಿಕೆಯಲ್ಲಿ ಈಗ ನೀವು ಏನಾಗಿದ್ದೀರಾ? ಫಸ್ಟ್ ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ನೀವೇನೀಗ? ಎಸ್, ನೀವೆಲ್ಲರೂ ಏನಾಗಿದ್ದೀರಾ?
ಯಾಜಕರಾಗಿದ್ದೀರ. ನೀವೆಲ್ಲರೂ ದೇವರು ಆರಿಸಿಕೊಂಡಂತ ಪರಿಶುದ್ಧ ಜನವು ಯಾಜಕ ವರ್ಗದವರು ಆಗಿದ್ದೀರ. ನೀವೀಗ ಮಾಡಬೇಕಾದಂಥ ಯಜ್ಞಗಳು ಯಾವುದು? ನೆಕ್ಸ್ಟ್ ಅಲ್ಲಿಗೆ ಬರ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಯಾಜಕರಿಗೆ ಅವ್ರಿಗೆ ವಾಗ್ದಾನ ಆಗಿತ್ತು ಇಸ್ರಾಯೇಲರಿಗೆ. ಕ್ರಿಸ್ತನ ಮುಖಾಂತರ ನೀವೆಲ್ಲ ಏನಾಗಿದ್ದೀರಾ? ತಂದೆಯ ದೇವರಿಗೆ ಯಾಜಕವೋ ವರ್ಗವೂ ಆಗಿದ್ದೀರಾ. ಈಗ ಯಾಜಕ ವರ್ಗದವರಿಗೆ ಹಳೆ ಒಡಂಬಡಿಕೆ ಬಿಟ್ಬಿಡಿ. ಯಾಜಕ ಕಾಂಡದಲ್ಲಿರುವಂಥ ವಿಚಾರಗಳು ಈಗಿಲ್ಲ ಅಲ್ವಾ? ಈಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯಾಜಕ ವರ್ಗದವರು ಮಾಡಬೇಕಾದಂಥ ಕೆಲಸಗಳೇನು? ಈಗ ನಾವು ಮಾಡಬೇಕಾದ ಕೆಲಸಗಳು ಇಬ್ರಿಯ 13ನೇ ಅಧ್ಯಾಯ 15ನೇ ವಾಕ್ಯ. ಇಬ್ರಿಯ 13:15. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಮೊದಲನೇವಾಗಿ ನಮ್ಮಲ್ಲಿ ಯಜ್ಞಗಳು ಯಾವುದಿರಬೇಕು? ಜಾಸ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ಕೃತಜ್ಞತೆ ಸಲ್ಲಿಸುವಂಥದ್ದು ನಮ್ಮಲ್ಲಿ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ನಾವು ದೇವರಿಗೆ ಪ್ರತಿಯೊಂದು ಹಂತದಲ್ಲೂ ಏನನ್ನು ಸಲ್ಲಿಸಬೇಕಾಗಿದೆ? ಭಾನುವಾರ ಬಂದು ಯಾರೋ ಪ್ರೇಯರ್ ಮಾಡ್ತಾರೆ, ಸ್ತೋತ್ರ ಬ್ರದರ್, ಅದೆಲ್ಲ ಸ್ತೋತ್ರ. ನಿಮ್ಮ ಜೀವನದಲ್ಲಿ ಆಗುವಂತ ಪ್ರತಿಯೊಂದು ವಿಚಾರಗಳಿಗೆ, ಪ್ರತಿಯೊಂದು ಕಾರ್ಯಗಳಿಗೆ ನೀವು ದೇವರಿಗೆ ಏನನ್ನು ಸಲ್ಲಿಸಬೇಕು? ಸ್ತೋತ್ರ ಯಜ್ಞಗಳನ್ನ ಸಲ್ಲಿಸ್ತಾ ಇರಬೇಕು. ಅದಕ್ಕಿಂತ ಬರೀ ಬಾಯಿಂದ ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ಹಂತಗಳಲ್ಲೂ ದೇವರಿಗೆ ಏನು ಸಲ್ಲಿಸಬೇಕು. ಸೊ ಫಸ್ಟ್ ಕೆಲಸ ನಮ್ದು ಏನಂದ್ರೆ ಸ್ತೋತ್ರ ಯಜ್ಞಗಳನ್ನ ಸಲ್ಲಿಸಬೇಕು. ಏನು ಸಲ್ಲಿಸಬೇಕು? ದೇವರಿಗೆ ಸ್ತೋತ್ರ ಯಜ್ಞಗಳನ್ನ ಎಡೆಬಿಡದೆ. ಇದನ್ನ ಬಹಳ ಜನ ಅಪಾರ್ಥ ಮಾಡಿಕೊಂಡು ಕಂಟಿನ್ಯೂ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಅದಲ್ಲ, ಆ ಥರ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ದೇವರು ನಿಮ್ಗೆ ಎಷ್ಟೋ ಉಪಕಾರಗಳು ಮಾಡ್ತಿರ್ತಾನೆ, ಎಷ್ಟೋ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ನೀವು ಪ್ರತಿಯೊಂದು ಹಂತದಲ್ಲಿ ಯಾರಿಗೆ ಸ್ತೋತ್ರ ಸಲ್ಲಿಸಬೇಕು? ದೇವರಿಗೆ ಎಡೆಬಿಡದೆ ಸ್ತೋತ್ರ ಸಲ್ಲಿಸಬೇಕು. ಇದು ಇವತ್ತಿನ ಪರಿಶುದ್ಧ ಯಾಜಕ ವರ್ಗ. ನೀವೇನಾಗಿದ್ದೀರಾ? ಯಾಜಕತ್ವ ಹೊಂದಿರುವಂತ ಅದ್ಭುತವಾದ ಸಭೆ. ಇದು ದೇವರ ಯಾಜಕರು. ನೀವೆಲ್ಲ ಏನಾಗಿದ್ದೀರಾ? ಪ್ರೀಸ್ಟ್, ದೇವರ ಯಾಜಕರು, ಅದ್ಭುತವಾದ ಸಭೆ. ನಿಮ್ಮಲ್ಲಿ ಮೊದಲ ಕಾರ್ಯ ಏನಾಗಿರ್ಬೇಕು? ದೇವರಿಗೆ ಸ್ತೋತ್ರ ಬಲಿಯನ್ನು ಸಲ್ಲಿಸುವಂತ ಕಾರ್ಯಗಳು. ಎಲ್ಲಾ ಕಾರ್ಯಗಳು, ಎಲ್ಲಾ ವಿಚಾರಗಳಲ್ಲೂ, ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕಾರ್ಯಗಳಲ್ಲೂ ಯಾರಿಗೆ ಸ್ತೋತ್ರ ಸಲ್ಲಿಸಬೇಕು? ದೇವರಿಗೆ ನಿಮ್ಮ ಸ್ತೋತ್ರಗಳನ್ನ ಸಲ್ಲಿಸುವರಾಗಬೇಕು. ಎರಡನೇದಾಗಿ 16ನೇ ವಾಕ್ಯ ಏನು ಹೇಳುತ್ತೆ ನೋಡಿ. ಇನ್ನು ಇದೆಲ್ಲ ಯಜ್ಞಗಳು, ಇದೆಲ್ಲ ಏನಿದು? ಯಜ್ಞಗಳೇ. 16ನೇ ವಾಕ್ಯ ನೋಡಿ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಏನ್ ಮರಿಬಾರ್ದಂತೆ? ಪರೋಪಕಾರವನ್ನು ಧರ್ಮ ಮಾಡುವನ್ನು ಮರೆಯಬೇಡಿ. ನೀವು ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇಂಗ್ಲಿಷ್ ನಲ್ಲಿ ಸ್ಯಾಕ್ರಿಫೈಸಸ್ ಅಂತ ಹೇಳ್ತದೆ. ಏನೇನು ಮಾಡ್ಬೇಕಂತೆ? ಪರೋಪಕಾರ. ಇಂಗ್ಲಿಷ್ ಚೆನ್ನಾಗಿದೆ. ಬಟ್ ಟು ಡೂ ಗುಡ್ ಅಂಡ್ ಟು ಕಮ್ಯುನಿಕೇಟ್ ಫರ್ಗೆಟ್ ನಾಟ್, ಫಾರ್ ದ ಸಚ್ ಸ್ಯಾಕ್ರಿಫೈಸ್ ಗಾಡ್ ವಿಲ್ ಬಿ ಪ್ಲೀಸ್ಡ್. ಏನು ಮಾಡ್ಬೇಕು ಇವತ್ತು? ಪರೋಪಕಾರವನ್ನ, ಧರ್ಮ ಮಾಡುವುದನ್ನ ಮರಿಬಾರದು. ಹೊಸ ಒಡಂಬಡಿಕೆ ಯಜ್ಞಗಳಿದೆ. ಹಳೆ ಒಡಂಬಡಿಕೆಯಲ್ಲಿ ನೀವು ಆಡನ್ನು ಕತ್ತರಿಸಿ, ದನವನ್ನು ಕತ್ತರಿಸಿ, ಕೊಬ್ಬನ್ನ, ರಕ್ತವನ್ನ, ಬೇಕಾದಷ್ಟು ಪ್ರೊಸೀಜರ್ಸ್ ಇತ್ತು. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವೂ ಬದಲಾವಣೆ ಆಯಿತು. ಇವತ್ತು ನೀವು ಯಾಜಕರಾಗಿದ್ದೀರಾ. ಮೊದಲನೇದೇನದು? ಸ್ತುತಿ ಯಜ್ಞಗಳನ್ನ ಸಲ್ಲಿಸೋದಕ್ಕೆ. ಎರಡನೆಯದು ಏನ್ ಮಾಡಬೇಕು? ಎರಡನೇ ಕಾರ್ಯ ಏನು? ಪರೋಪಕಾರ ಮತ್ತೆ ಧರ್ಮ ಮಾಡುವುದು. ಮತ್ತೊಬ್ಬರಿಗೆ ಏನನ್ನು ಮಾಡುವುದು? ಉಪಕಾರವನ್ನು ಮಾಡುವುದು ಮತ್ತೆ ಧರ್ಮ ಮಾಡುವುದು. ಇದು ಪವಿತ್ರ ಯಾಜಕ ವರ್ಗದವರ ಕಾರ್ಯವಾಗಿದೆ ಅಲ್ವಾ? 20ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ, 3:20. ಅದರಲ್ಲಿ ಏನ್ ಹೇಳ್ತಾರೆ? ಯೇಸು ಕ್ರಿಸ್ತನು ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ನಿಮಗೂ ದೇವರಿಗೂ ನೀವು ಯಾಜಕರಾಗಿರಬೇಕು. ಯಾವ ರೀತಿ ಏನಾಗಿರ್ಬೇಕು? ನೀವು ಯಾಜಕರಾಗಿಯೂ ಪರಿಶುದ್ಧ ಪ್ರಜೆಗಳಾಗಿರಬೇಕೆಂಬ ಶಾಶ್ವತವಾದ ಒಡಂಬಡಿಕೆಯನ್ನ ಮಾಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಯಾರು ಮಹಾಪಾಲಕನಾಗಿದ್ದಾನೀಗ? ಯೇಸು ಕ್ರಿಸ್ತನು ಮಹಾಪಾಲಕನಾಗಿದ್ದಾನೆ. ಸತ್ತವರೊಳಗಿಂದ ಅವರನ್ನು ಎಬ್ಬಿಸಿದ್ಯಾರು? ದೇವರೇ ಅಲ್ವಾ? ಈಗ ಈ ಒಂದು ಒಡಂಬಡಿಕೆಗೆ, ಅಂದ್ರೆ ದೇವರಿಗೆ ನಾವು ಶಾಶ್ವತವಾಗಿ ಯಾಜಕರಾಗಿಯೂ
ಪ್ರಜೆಗಳಾಗಿಯೂ ಇದ್ದು ಆತನಿಗೆ ಸೇವೆಯನ್ನು ಸಲ್ಲಿಸುವಂತೆ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ತನ್ನ ಸ್ವರಕ್ತವನ್ನ ಚೆಲ್ಲಿ. ಈ ಹಿಂಡಿಗೆ ಯಾರು ಮಹಾಪಾಲಕ? ಕ್ರಿಸ್ತನ್. ಕ್ರಿಸ್ತನ್ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ನಡೆಸ್ತಾ ಇದ್ದಾನೆ, ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ? ದೇವರ ಸಾನ್ನಿಧ್ಯಕ್ಕೆ ಸೇರೋದಕ್ಕೆ ನಮ್ಮ ಭರವಸೆ ಯಾರು? ಹೋಪ್ ಯಾರು? ದೇವರ ಬಳಿಗೆ ಹೋಗೋದಕ್ಕೆ ನಮಗಿರೋ ಏಕೈಕ ಭರವಸೆ ಯಾರು? ಎಫೆಸ 2ನೇ ಅಧ್ಯಾಯ 3ನೇ ಅಧ್ಯಾಯ 12ನೇ ವಾಕ್ಯ. ಎಫೆಸ 3:12. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗೆ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ಆತನಲ್ಲಿ ನಮಗೆ ಉಂಟಾಯಿತು. ದೇವರ ಸನ್ನಿಧಾನಕ್ಕೆ ಸೇರುವುದಕ್ಕೆ ನಮಗಿರುವ ಏಕೈಕ ಭರವಸೆ, ಒಂದೇ ಒಂದು ಕಡೇ ಭರವಸೆ ಯಾರು? ಕ್ರಿಸ್ತನ. ಇವತ್ತು ನೀವೆಲ್ಲ ದೇವರಾದುಕೊಂಡಂತ ಯಾಜಕ ವರ್ಗದವರಾಗಿದ್ದೀರಾ. ನಮ್ಮ ಭರವಸೆ ಯಾರ ಮೇಲೆ ನಿಂತಿದೆ? ಈಗ ಕ್ರಿಸ್ತನಲ್ಲಿ ನಿಂತಿದೆ. ಆದ್ದರಿಂದ ನೀವು ಆರಾಧನೆಗೆ ಬರಬೇಕಾದ್ರೆ, ಆರಾಧನೆಗೆ ಎಲ್ಲಿ ಬರ್ತಿದ್ದೀರಾ? ನೀವು ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದೀರಾ. ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಿಮ್ಮ ಚಿಂತನೆಗಳು ಹೆಂಗಿರ್ಬೇಕು? ನೆಕ್ಸ್ಟ್ ವೀಕಿಂದ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು? ನಾನೆಲ್ಲ ಏನಾಗಿದ್ದೇನೆ? ನಾನು ಯಾಜಕ ವರ್ಗದವರು, ದೇವರ ಆರಿಸಿಕೊಂಡಂತ ಪ್ರತಿಷ್ಠಿತ ಜನರು. ನಮ್ಮ ಸ್ಟೇಟಸ್ ಆ ರೀತಿ ಚಿಂತನೆಯಲ್ಲಿ, ಆಲೋಚನೆಯಲ್ಲಿ ಬರಬೇಕು. ದುಃಖ ಪಟ್ಕೊಂಡು, ಕಷ್ಟ ಪಟ್ಕೊಂಡು, ಜೀವನದಲ್ಲಿ ಏನೋ ಇಲ್ಲಿ ಬಂದು ಗೋಳಾಡಕ್ಕೆ ಬರಬೇಡಿ. ದೇವರ ಸನ್ನಿಧಾನಕ್ಕೆ ಹೆಂಗೆ ಬರ್ಬೇಕು ನಾವು? ಬಹಳ ಜನ ಚರ್ಚೆಗೆ ಬರೋದೇ ನಮ್ಮ ಕಷ್ಟಗಳು ಹೇಳ್ಕೊಳಕ್ಕೆ. ಹೆಂಗೆ? ನಮ್ಮ ದುಃಖಗಳು. ನಾನೆಲ್ಲೋ ಹೇಳಿ ದೇವರ ಬಳಿ, ಅದು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಮಾಡಿ, ಇಲ್ಲ ಸಹೋದರಗಳಿಗೆ ಹೇಳಿ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಬಟ್ ಇಲ್ಲಿ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು ನಾವು? ಪರಿಶುದ್ಧ ಯಾಜಕ ವರ್ಗದವರು, ದೇವರಾದುಕೊಂಡಂತ ಪರಿಶುದ್ಧ ಯಾಜಕ ವರ್ಗ, ಪರಿಶುದ್ಧ ಜನರು, ಆತನ ಸ್ವಕೀಯ ಪ್ರಜೆಯು, ದೇವರ ಮಕ್ಕಳು ಎಲ್ಲವೂ ಆಗಿ ಇಲ್ಲಿ ಬರ್ತಾ ಇದ್ದಾರೆ. ಅದನ್ನೇ ಇವತ್ತಿನ ಒಂದು ವಿಷಯ ಪಾಠನೇ ಯಾಜಕತ್ವ ಹೊಂದಿರುವಂತಹ ಅದ್ಭುತವಾದ ಸಭೆ. ಈ ಲೋಕದಲ್ಲಿ ಯಾವುದೇ ಒಂದು ಸಿದ್ಧಾಂತಗಳು, ಲೋಕದಲ್ಲಿರುವ ಯಾವುದೇ ಧರ್ಮಗಳು, ಲೋಕದಲ್ಲಿರುವ ಯಾವುದೇ ಜನಾಂಗಗಳಿಗೆ ಇಲ್ಲದಂತ ಒಂದು ವಿಶೇಷತೆ ಏನು? ನಾವು ಪರಿಶುದ್ಧ ಯಾಜಕ ವರ್ಗವನ್ನು ಹೊಂದಿರುವಂತ ಸಭೆ ಅಲ್ವಾ? ಆದ್ದರಿಂದ ನಾವು ದೇವರ ಮುಂದೆ ಹೆಂಗ್ ಬರಬೇಕು? ಇಬ್ರಿಯ 4ನೇ ಅಧ್ಯಾಯ 16ನೇ ವಾಕ್ಯ. ಇಬ್ರಿಯ 4:16. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತ ಸಹಾಯ ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಈ ಕೃಪಾಸನ ಅಂದ್ರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಕೃಪಾಸನ ಎಲ್ಲಿರ್ತಿತ್ತು? ಮಹಾಪರಿಶುದ್ಧ ಸ್ಥಳದಲ್ಲಿ ಇರ್ತಾ ಇತ್ತು. ಯಾರು ಹೋಗ್ತಾ ಇದ್ರಲ್ಲಿ? ಅವರೊಬ್ಬರೇ ಹೋಗ್ತಾ ಇದ್ದ. ಇವತ್ತು ಯಾರು ಹೋಗ್ತಾ ಇದೀವಿ? ನಾವೆಲ್ಲರೂ ದೇವರ ಕೃಪಾಸನ ಬರ್ತಾ ಇದೀವಿ. ಯಾರಾಗಿದ್ದೀರಾ ನೀವು? ನೀವು ಪರಿಶುದ್ಧ ಯಾಜಕರಾಗಿದ್ದರಿಂದ ಕೃಪಾಸನದ ಮುಂದೆ ಏನ್ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀರಾ. ಎಲ್ಲಿ ಬರ್ತಾ ಇದ್ದೀರಾ? ಕೃಪಾಸನದ ಮುಂದೆ ಅಲ್ವಾ? ಅಂಟು ದ ಥ್ರೋನ್ ಆಫ್ ಗ್ರೇಸ್ ಇಂಗ್ಲಿಷ್ ಅಲ್ಲಿ. ನಾವು ಅಲ್ಲಿ ಬರಬೇಕಾದ್ರೆ ಹೆಂಗಿರ್ಬೇಕು? ಯಾಜಕ ವರ್ಗದವರಾಗಿ ಆ ಸ್ಥಳದಲ್ಲಿ ಸೇರುವಂತವರಾಗಿರ್ಬೇಕು, ಆ ಸ್ಥಳದಲ್ಲಿ ಬರುವಂತವರಾಗಿರ್ಬೇಕು. ಸರಿ, ಇಸ್ರಾಯೇಲರಿಗೆ ಹೇಳಿದ್ದೇನದು? ವಿಮೋಚನಾ ಕಂಡ 19:6 ಏನ್ ಹೇಳ್ತಾರೆ? ಪರಿಶುದ್ಧ ದೇಶವನ್ನಾಗಿಯೂ ಯಾಜಕವನ್ನಾಗಿಯೂ ಮಾಡಿದ್ದೇನಂತಲ್ವಾ ಹೇಳ್ತಾರೆ ಇಲ್ವಾ? ಇಬ್ರಿಯ ವಿಮೋಚನಾ ಕಂಡ 19:6. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತು. ಪರಿಶುದ್ಧ ಜನ ಒಂದು ಸಭೆ ಏನಾಗಿದೆ? ಸಭೆಯು ಪರಿಶುದ್ಧವಾಗಿದೆ. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಯಾಜಕದವರಿಗೆ ಹೇಳಿದಂತೆ ಕೆಲವು ಕಂಡೀಷನ್ಸ್ ಇವತ್ತು ನಿಮ್ಗೆ ಅಪ್ಲೈ ಆಗುತ್ತೆ. ಏನ್ ಕಂಡೀಷನ್? ಈಗ ನೀವೆಲ್ಲ ಯಾಜಕರಾಗಿದ್ದೀರಾ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿಗೆ ಕೆಲವು ಕಂಡೀಷನ್ ಇತ್ತು. ಏನ್ ಕಂಡೀಷನ್ ಇತ್ತು? ಇವತ್ತು ಅದು ಅಪ್ಲಿಕೇಬಲ್ ನಮಗೆ ಅಲ್ವಾ? ಯಾಜಕ ಕಂಡ 18, 24, 25. ಲೆವಿಟಿಯನ್ಸ್ ಚಾಪ್ಟರ್ 18, 24, 25. ಈ ದುರಾಚಾರಗಳಲ್ಲಿ ಯಾವುದರಿಂದ ನೀವು ಅಶುದ್ಧರಾಗಬಾರದು. ನಾವು ನಿಮ್ಮ ಎದುರಿಂದ ಓಡಿಸುವ ಜನಾಂಗಗಳು ಇಂಥ ದುರಾಚಾರಗಳು ಅದೃಷ್ಟರಾದವು. ಅವರ ದೇಶವು ಅಶುದ್ಧವಾಗಿ ಹೋದ್ರಿಂದ ಪಾಪ ಕೃತ್ಯಗಳಿಗೆ ಅವರು ಶಿಕ್ಷಿದ್ದೇನೆ. ಆ ದೇಶವು ತನ್ನಲ್ಲಿ ವಾಸಿದವರನ್ನು ಕಾರಿಬಿಟ್ಟಿತ್ತು. ಅಂದ್ರೆ ಇಲ್ಲಿ ಬಹಳ ದುರಾಚಾರಗಳನ್ನ ಹೇಳ್ಕೊಂಡ್ ಬರ್ತಾನೆ. ಸೊ ಇವತ್ತು ಸಹ ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂದ್ರೆ,
ಪರಿಶುದ್ಧ ಯಾಜಕರಾದಂಥ ನಾವು ಏನಾಗಬಾರ್ದು, ದುರಾಚಾರಗಳಿಂದ ನಮ್ಮನ್ನ ಏನ್ ಮಾಡಬಾರ್ದು, ನಮ್ಮನ್ನ ಕೆಡಿಸ್ಕೊಳ್ಬಾರ್ದು. ಈ ಲೋಕದ ದುರಾಚಾರಗಳಲ್ಲಿ ನಾವೇನಾಗಬಾರ್ದು, ಅಶುದ್ಧರಾಗಬಾರ್ದು. ಯಾಜಕರು ಹೆಂಗಿರ್ಬೇಕು, ಪರಿಶುದ್ಧವಾಗಿ. ಹೊಸ ಒಡಂಬಡಿಕೆಯಲ್ಲಿ ಬೇಕಾದಷ್ಟು ವಾಕ್ಯ ಇದೆ ಪರಿಶುದ್ಧರಾಗಿರ್ಬೇಕಂದ್ರೆ ಹೆಂಗೆ ಅಂತ. ನಾನು ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಕೊಟ್ಟಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಅವ್ರು ಏನಾಗಬಾರ್ದಂತೆ, 24ನೇ ವಾಕ್ಯದಲ್ಲಿ ಏನ್ ಮಾಡ್ತದೆ, ಯಾವುದೇ ವಿಚಾರಗಳಲ್ಲಿ ಯಾವುದರಿಂದಲೂ ನೀವು ದುರಾಚಾರ, ಯಾವುದರಿಂದ ನೀವೇನಾಗಬಾರ್ದು, ಅಶುದ್ಧರಾಗಬಾರ್ದು. ನಾವೇನಾಗಬಾರ್ದು, ಅಶುದ್ಧರಾಗಬಾರ್ದು. ಮುಖ್ಯವಾಗಿ ಯಾವ ರೀತಿ ಅಶುದ್ಧರಾಗ್ತೀವಿ ನಾವು? ಹಳೆ ಒಡಂಬಡಿಕೆಯಲ್ಲಿ ಯಾಜಕರೆಲ್ಲ ಯಾವ ರೀತಿ ಅಶುದ್ಧರಾದರು, ಇಸ್ರಾಯೇಲರು ಯಾವ ರೀತಿ ಅಶುದ್ಧರಾದರು ಅಲ್ವಾ? ಯಾಜಕ ಕಾಂಡ 20ನೇ ಅಧ್ಯಾಯ 23-24. ಯಾಜಕ ಕಾಂಡ 20ನೇ ಅಧ್ಯಾಯ 23-24. ನಾನು ನಿಮ್ಮ ಎದುರಿಂದ ಹೊರಡಿಸುವ ಜನಾಂಗದ ಆಚಾರಗಳನ್ನು ನೀವು ಅನುಸರಿಸಬಾರದು, ಅವರು ಈ ದುರಾಚಾರ ನಡೆಸಿದ ನನಗೆ ಏಸಿಯಾದರು. ದೇವ್ರಿಗೆ ಯಾವತ್ತು ಏನು ಇಷ್ಟ ಇಲ್ಲ ಅಲ್ಲ, ದುರಾಚಾರ ಅಲ್ಲ. ಈ ವಾಕ್ಯ ಏನ್ ಹೇಳ್ತಾ ಇದೆ, ಅನ್ಯ ಜನಾಂಗದ ಆಚರಣೆಗಳು. ಏನ್ ಆಚರಣೆ? ಅನ್ಯ ಜನಾಂಗದ ಆಚರಣೆಗಳು. ಇವತ್ತು ಕ್ರಿಸ್ತರ ಸಭೆ ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರ. ಕೆಲವರು ಮಾತ್ರ ಬಾನ್ ಚರ್ಚ್ ಆಫ್ ಕ್ರೈಸ್ಟ್, ಕೆಲವರು ಮಾತ್ರ ನಮ್ಮ ಜೋಸಸ್ ಬ್ರದರು, ಇನ್ನು ಕೆಲವರು ಇದ್ದಾರೆ ಇಲ್ಲಿ ನೆಲ್ಸನ್, ಇವರೆಲ್ಲ ಹಿಂಗೆ ಹುಟ್ಟಬೇಕಾದ್ರೆ ಏನಾಗಿದ್ದಾರೆ. ಈಗ ಕೆಲವರು ಹೆಂಗ್ ಬಂದಿದ್ದೀವಿ, ನಾವು ಹೊರಗಡೆಯಿಂದ ಬಂದಿದ್ದೀವಿ, ಕೆಲವರು ಈಗ ರಕ್ಷಣೆಗೆ ಬಂದಿದ್ದೀರಾ. ಸೊ ಬಿಟ್ಟು ಬಂದಂತ ಸಂಸ್ಕೃತಿಯನ್ನ ಮತ್ತೆ ನೀವು ಟಚ್ ಮಾಡಬಾರ್ದು. ಹೇಗೆ ಈ ಲೋಕವನ್ನು, ಲೋಕದ ಆಚಾರ ವಿಚಾರಗಳನ್ನು, ಲೋಕದಲ್ಲಿರುವಂತಹ ಕಾರ್ಯಗಳನ್ನು ನಾನು ಬಿಟ್ಟು ಬಂದ ಮೇಲೆ ಮತ್ತೆ ನಾನು ಅದನ್ನು ಏನು ಮಾಡಬಾರ್ದು, ಟಚ್ ಮಾಡಬಾರ್ದು. ಅದೇ ರೀತಿ ನೀವು ದೇವರು ಆರಿಸಿಕೊಂಡಂತ ಪರಿಶುದ್ಧ ಯಾಜಕ ವರ್ಗದವರು ಬೇರೆ ಜನಾಂಗಗಳ ಆಚಾರ ವಿಚಾರಗಳಲ್ಲಿ ನೀವು ಏನಾಗಬಾರ್ದು, ಪ್ರೇರೇಪಿಸಲ್ಪಡಬಾರ್ದು, ನೀವು ಇನ್ಫ್ಲುಯೆನ್ಸ್ ಆಗಬಾರ್ದು. ಬೇರೆ ಒಂದು ಚೆನ್ನಾಗಿರ್ತದಲ್ಲ ಅವ್ರ ಹಬ್ಬಗಳು, ಅವರ ಆಚರಣೆಗಳು, ಅವ್ರದ್ದು ಟ್ರೆಡಿಷನ್ಗಳು, ಸುಮ್ಮನೆ ಕರೆದ್ರು ಬ್ರದರ್, ನಾವು ಹೋದೋ, ನಾವು ಮಾಡ್ದೋ, ಏನೋ ಕೊಟ್ಟರೋ ತಿಂದೋ, ಇಲ್ಲ. ಬಿ ಕೇರ್ಫುಲ್. ನಾವು ಅಂಥ ವಿಚಾರಗಳಲ್ಲಿ ಏನಾಗಬೇಕು, ನೀವೇನಾಗಿದ್ದೀರಾ, ದೇವರು ಆರಿಸಿಕೊಂಡಂಥ ಪರಿಶುದ್ಧ ಯಾಜಕ ವರ್ಗದವರು. ಈ ಸಭೆ ಪರಿಶುದ್ಧ ಯಾಜಕ ವರ್ಗದ ಸಭೆ. ಆಗ ನಾವು ಲೌಕಿಕ ಜನರ ಮುಂದೆ, ಅನ್ಯ ಜನಾಂಗಗಳ ಮುಂದೆ ಏನಾಗಿರ್ಬೇಕು, ಸಾಕ್ಷಿಗಳಾಗಿರ್ಬೇಕು ಅಲ್ವಾ? ಅದನ್ನೇ ಹೇಳ್ತಾನೆ, ನಾನು ನಿಮ್ಮ ಎದುರು ಹೊರಡಿಸುವ ಜನಾಂಗದ ಆಚಾರಗಳನ್ನು. ಮೇಯ್ನ್ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಅವರ ಆಚಾರಗಳನ್ನ, ಪರವಾಗಿಲ್ಲ, ಏನಿಲ್ಲ, ಎಲ್ಲ ಧರ್ಮವೂ ಒಂದೇ, ಎಲ್ಲ ದೇವರು ಒಂದೇ, ಕ್ರಿಸ್ತನ ಪ್ರೀತಿ ಮಾಡಕ್ಕೆ ಹೇಳಿದ್ದಾನೆ, ಲೋಕವನ್ನೆಲ್ಲ ಪ್ರೀತಿ ಮಾಡಿ ಅಂತ ಹೇಳಿದಾನೆ. ನೀವ್ಯಾಕೆ ಹಿಂಗೆ ಹೇಳ್ತಿದ್ದೀರ ಅಂದ್ರೆ, ಒಳಗಡೆ ಏನಿದೆ ಅವರ ಕಲ್ಚರ್ಗಳನ್ನ ನಾನು ಏನು ಮಾಡಬಾರ್ದು. ಇವತ್ತು ಬಹಳಷ್ಟು ಜನ ಕ್ರೈಸ್ತ ಅನ್ಸ್ಕೊಂಡ್ರು ಬೇರೆ ಬೇರೆ ಕಲ್ಚರ್ಗಳನ್ನ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಮಾಡೋಗಿಲ್ಲ. ಅನ್ಯ ಜನಾಂಗದ ಆಚಾರ ವಿಚಾರಗಳನ್ನ ನಾನು ಏನು ಮಾಡಬಾರ್ದು, ಫಾಲೋ ಮಾಡೋಗಿಲ್ಲ. ಆ ರೀತಿ ಮಾಡಿದ್ರೆ ನಾನು ಏನಾಗ್ಬಿಡ್ತೇನೆ, ಅಶುದ್ಧನಾಗ್ಬಿಡ್ತೇನೆ. ಏನಾಗ್ತೇನೆ, ಅಶುದ್ಧನಾಗ್ತೇನೆ. ಸೊ ನಾವು ಮೊದಲನೇದಾಗಿ ದುರಾಚಾರಗಳು, ಫಸ್ಟ್ ಏನು ದುರಾಚಾರಗಳು, ಎರಡನೇದು ಅನ್ಯ ಜನಗಳ ಆಚಾರ. ಎರಡಿದೆ. ದುರಾಚಾರ ಅಂದ್ರೇನು, ಕೆಟ್ಟದ್ದು. ಆಚಾರ ಅಂದ್ರೆ ಬೇರೆಯವರ ಆಚಾರ, ಅದು ಅನ್ಯ ಜನಗಳ ಆಚಾರ. ಎರಡು ಇರಬಾರ್ದು. ನಮಗೇನಿರಬಾರ್ದು, ಒಂದು ನಮ್ಮಲ್ಲಿ ದುರಾಚಾರಗಳಿರಬಾರ್ದು, ಎರಡನೇದು ಅನ್ಯ ಜನಾಂಗಗಳ ಆಚಾರ ನಮ್ಮಲ್ಲಿ ಬರಕೂಡದು. ಇದು ಹಳೆ ಒಡಂಬಡಿಕೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳಿದಂಥ ವಿಚಾರ. ಧರ್ಮೋಪದೇಶ ಕಾಂಡ 12:30 ನೋಡಿ. ಧರ್ಮೋಪದೇಶ ಕಾಂಡ 12:30ರಲ್ಲೂ ಮಾತಾಡ್ತಾನೆ. ನೀವು ಭ್ರಮೆಗೊಂಡು ನಿಮ್ಮ ಎದುರಿನಿಂದ ನಾಶವಾಗಿ ಹೋದವರ ದುಷ್ಟ ಪದ್ಧತಿಗಳನ್ನು ಏನ್ ಮಾಡಬಾರ್ದು, ದುಷ್ಟ ಪದ್ಧತಿಗಳನ್ನು ಅನುಸರಿಸಬಾರದು. ಈ ದೇಶವನ್ನು ತಮ್ಮ ದೇವರುಗಳನ್ನು ಅವರು ಅಲ್ಲಿದ್ದವ್ರ ಜನಗಳು ಹೇಗೆ ಸೇವಿಸ್ತಿದ್ರು, ಇವತ್ತು ಏನ ಮಾಡ್ಬಿಡ್ತೀವಿ ನಾವು, ದುಷ್ಟ ಪದ್ಧತಿಗಳನ್ನು ಏನ್ ಮಾಡ್ತೀವಿ, ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅನೇಕ ಕ್ರೈಸ್ತ ಪಂಗಡಗಳು ಏನ್ ಮಾಡ್ತಾ ಇದೆ, ಬೇರೆ ಬೇರೆ ಕ್ರೈಸ್ತ ಪಂಗಡಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಧರ್ಮಗಳು ಸೇರಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಅಮೆರಿಕ, ಯುರೋಪ್ ಕಂಟ್ರಿಲಿ ಒಂದು ಚರ್ಚ್ ಒಳಗೆ ಗಣೇಶನ ವಿಗ್ರಹವನ್ನು ತಗೊಂಡ್ಬಂದು. ಯಾಕೆ, ನಾವೆಲ್ಲ ಏನು, ಇನ್ ಕೆಲವ್ರು ಯಾರೋ
ಈಗ ರೀಸೆಂಟಾಗಿ ಯಾರೋ ಮುಸ್ಲಿಮ್ಸ್ಗಳು ರಾಮನವಮಿಗೆ ಅವ್ರು ಪಾನಕ ಕೊಟ್ರಂತೆ, ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನೀವೇನು ಮಾಡಬಾರ್ದು. ಏನು ಹೇಳ್ತಿದ್ದಾನಂದ್ರೆ, ಆ ಒಂದು ದುಷ್ಟ ಪದ್ಧತಿಗಳನ್ನು ನೀವು ನಾಶವಾಗಿ ಹೋಗುವಂಥ ದುಷ್ಟ ಪದ್ಧತಿಗಳು ಅವ್ರು ಏನೇ ಮಾಡಲಿ, ಯಾರಿಗೆ ಮಾಡ್ತಾ ಇದ್ದಾರೆ ಅದು ಅಲ್ವಾ? ಅಲ್ಲಿ ಯಾರಿಗೆ ಅರ್ಪಣೆ ಮಾಡ್ತಿದ್ದಾರೆ? ಒಂದು ಬಲಿನೇ ಸಲ್ಪಿಸ್ಲಿ ಯಾರಿಗೆ ಕೊಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ ಅವರು? ಅದು ಅನ್ಯ ದೇವತೆಗಳಿಗೆ. ಆ ಆಚಾರಗಳಲ್ಲಿ ನಾನು ಹೋದಾಗ ನನ್ನ ಯಾಜಕತ್ವ ಏನಾಗುತ್ತೆ? ಅಶುದ್ಧವಾಗುತ್ತೆ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಹಳವಾಗಿ ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರಗಳು ಪ್ರಮುಖವಾಗಿದೆ. ಸರಿ, ಆಯಿತು. ಒಂದು ಪ್ರಶ್ನೆ ಇದೆ ನಿಮಗೆ. ಈಗ ನೀವೇನಾಗಿದ್ದೀರಾ? ಈ ಸಬ್ಜೆಕ್ಟ್ ಪ್ರಕಾರ ಏನು ನೀವು? ಯಾಜಕ ವರ್ಗದವರು. ಯಾರ ಮುಖಾಂತರ ಬಂದ್ರಿ? ಈಗ ನಿಮ್ಮನ್ನ ಡೌಟ್ ಬರಬಾರ್ದು. ಯಾಜಕ ವರ್ಗ ಇದೆಲ್ಲ ಹೇಳಿದ್ದು ಇಸ್ರಾಯೇಲರಿಗೆ ಅಂದ್ರೆ ನೀವು ಗಲಾತ್ಯ 3ನೇ ಅಧ್ಯಾಯ ಯಾವತ್ತು ಮೈಂಡಲ್ಲಿ ಇಟ್ಕೊಳ್ಳಿ. 25, 24ರಿಂದ 39ನೇ ವಾಕ್ಯದವರೆಗೂ ನೀವು ಮೈನ್ಸಲ್ಲಿ ಇಟ್ಕೊಳ್ಳಿ. ನಾವು ಹೇಗೆ ಅಬ್ರಹಾಮನ ವಾಗ್ದಾನಕ್ಕೆ, ಹೇಗೆ ಅಬ್ರಹಾಮನ ಸಂತತಿಗೆ ಯೇಸು ಕ್ರಿಸ್ತನ ಮುಖಾಂತರ ಸೇರ್ತೀವಿ ಅನ್ನೋದು ಗಲಾತ್ಯದಲ್ಲಿ ಪೌಲ ಭಾಳ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಸೊ ನೀವು ಏನಾಗಿದ್ದೀರಾ? ಸಭೆಯೊಳಗೆ ಬಂದಾಯ್ತು, ಪವಿತ್ರ ಯಾಜಕರಾಗಿದ್ದೀರಾ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈಗ ಆರಾಧನೆಗಳು, ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದೀರಾ. ಸೊ ದೇವರು ನಿಮ್ಮನ್ನು ಏನಕ್ಕೆ ಆರಿಸ್ಕೊಂಡು? ಒಂದು ಪ್ರಶ್ನೆ ಇದೆ. ನೀವು ಬಹಳ ವರ್ಷದಿಂದ ಬೈಬಲ್ ಓದ್ತಾ ಇರ್ತೀರಾ, ಬಹಳ ವರ್ಷದಿಂದ ಏನಕ್ಕೆ ಆರಿಸ್ಕೊಂಡಿದೆ ನಿಮ್ಮನ್ನ? ದೇವರನ್ನ ಪ್ರಚುರ ಪಡಿಸೋದಕ್ಕೆ, ದೇವರನ್ನ ಮಹಿಮೆ ಪಡಿಸೋದಕ್ಕೆ. ನಮ್ಮ ಮೈಂಡಲ್ಲಿ ಇಷ್ಟೇ ಇದೆ. ಏನಿದೆ? ನಾನು ಸ್ಪ್ರೆಡ್ ದ ಗಾಸ್ಪಲ್, ನಾನು ಗಾಸ್ಪಲ್ ಹೇಳಬೇಕು, ಸುವಾರ್ತೆ ಸಾರಬೇಕು, ಅನ್ಯ ಜನಗಳ ಮುಂದೆ ಸಾಕ್ಷಿಯಾಗಿರ್ಬೇಕು. ಇದಿಷ್ಟೇ ನಮ್ಮ ಮೈಂಡಲ್ಲಿ ಇರೋದು. ಕರೆಕ್ಟಾ? ಇದನ್ನು ದಾಟಿ ದೇವರು ನಿಮ್ಮನ್ನು ಏನು ಕಾರಿಸ್ಕೊಂಡಿದ್ದಾನೆ? ಇದನ್ನು ಮೀರಿ ಏನು ಕಾರಿಸ್ಕೊಂಡಿದ್ದಾನೆ? ಇದನ್ನು ಮೀರಿ ಏನಕ್ಕೆ ನಿಮ್ಮ ದೇವರು ಆರಿಸ್ಕೊಂಡಿದ್ದಾನೆ ಅಲ್ವಾ? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 11 ಬರ್ಕೊಳ್ಳಿ. ಫುಲ್ ಓದಕ್ಕೆ ಹೋಗ್ಬಿಡಿ. ಎಫೆಸ 2ನೇ ಅಧ್ಯಾಯ 1ರಿಂದ 11 ಬರ್ಕೊಳ್ಳಿ ಅಲ್ವಾ? ಮೊದಲನೇ ವಾಕ್ಯ ಏನು ಹೇಳ್ತಾರೆ? ಆತನು ಅಪರಾಧಗಳು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವೇನಾಗಿದ್ದೀರಿ? ಈಗ ಅಪರಾಧಗಳ ಪಾಪಗಳ ದೆಸೆಯಿಂದ ಯಾರು ಸತ್ತೋಗಿದ್ರಿ? ಲಿಟ್ರಲ್ ಆಗಿ ನಿಮ್ಮ ಆತ್ಮ ಏನಾಗಿತ್ತು? ಸತ್ತೋಗಿತ್ತು. ಯಾರು ಬದುಕಿಸಿದ್ದಾನೆ? ಕ್ರಿಸ್ತನು ಬದುಕಿಸಿದ್ದಾನೆ. ಪೂರ್ತಿ ಅದನ್ನೇ ಓದ್ಕೊಂಡು ಬರ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ. 7ನೇ ವಾಕ್ಯ ದಯವಿಟ್ಟು ಧ್ಯಾನಿಸಿ. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ. ಮುಂದಣ ಯುಗಗಳಲ್ಲಿ, ಮುಂದಣ ಯುಗ ಹೆಂಗಿದೆ ಯಾರು ಗೊತ್ತು ಅಲ್ಲ? ಇಂಗ್ಲಿಷಲ್ಲಿ ಹೇಳಿದ ದಟ್ ಇನ್ ದ ಏಜಸ್ ಟು ಕಮ್ ಈ ಮೈಂಡ್. ಅದು ಯಾವ ಯುಗಗಳು ನಮಗೆ ಗೊತ್ತಿಲ್ಲ. ಆ ಯುಗಗಳಲ್ಲಿ ತೋರಿಸೋದಕ್ಕೆ ದೇವರು ನಿಮ್ಮನ್ನು ಏನ್ ಮಾಡಿದ್ದಾನೆ? ಆರಿಸ್ಕೊಂಡಿದ್ದಾನೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಮುಂದಣ ಯುಗಗಳಲ್ಲಿ ನೀವೇನಾಗಬೇಕು? ದೇವರು ನಿಮ್ಮನ್ನ ತೋರಿಸೋದಕ್ಕೆ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಈ ಆಲ್ರೆಡಿ ರಿಸರ್ವ್ಡ್. ಎಲ್ಲಿಗೆ? ಕ್ರಿಸ್ತನಿಗೆ ಹೋಗೋದಕ್ಕೆ. ಬರೀ ಇಲ್ಲಿದೆ ಚಿಂತೆ ಮಾಡ್ತಾ ಕೂತ್ಕೋಬೇಡಿ, ಬರೀ ಇಲ್ಲಿದೆ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಮಕ್ಕಳು ಅವ್ರ ತಾಯಿ ನೋಡ್ಕೊತಾರೆ. ದಯವಿಟ್ಟು ಅಜ್ಜಿಂದ್ರು ಈ ಕಡೆ ಸ್ವಲ್ಪ ನೋಡಿ, ಮೊಮ್ಮಕ್ಕಳನ್ನ ಅವ್ರ ತಾಯಿ ನೋಡ್ಕೊತಾರೆ. ನೀವು ಇಲ್ಲಿ ಬಂದಿರೋದು ಏನಕ್ಕೆ? ಅಲ್ಲಿ ಯಾರು ಇಲ್ಲ ಅಂದರೆ ಬೇಕಾದ್ರೆ ಹೋಗಿ, ಏನು ತೊಂದರೆ ಏನಿಲ್ಲ. ಇಲ್ಲಿದ್ದಾರೆ, ಆಲ್ರೆಡಿ ಇದ್ದಾರೆ. ನಾವು ಏನಾಗಿದ್ದೇವೆ ಈಗೆಲ್ಲ? ಈಗ ಪಾಯಿಂಟ್, ನೀವು ಯಾಜಕ ವರ್ಗ, ಹೋಲಿ ಪ್ರೀಸ್ಟ್ಹುಡ್ ಏನಕ್ಕೆ ಚೂಸ್ ಮಾಡಿದ್ದಾನೆ ದೇವರು? ಕಮಿಂಗ್ ಏಜಸ್, ಮುಂದಣ ಯುಗಗಳಲ್ಲಿ ನಿಮ್ಮನ್ನ, ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾರೆ ದೇವರು ಅಂತ, ನನಗೆ ಗೊತ್ತಿಲ್ಲ. ಆದರೆ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಎಬ್ಬಿಸಿ ಕೂರಿಸ್ಕೊಂಡಿದ್ದಾನೆ. ಬಿ ಕೇರ್ಫುಲ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಮುಂದಣ ಯುಗಗಳಲ್ಲಿ ನಿಮ್ಮನ್ನ ದೇವರು ತೋರಿಸ್ಬೇಕು ಅಂತ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಸುಮ್ಮನೆ ಆರಿಸ್ಕೊಂಡಿಲ್ಲ. ಕ್ರಿಸ್ತನು ರಕ್ತವನ್ನು ಸುರಿಸಿ
ಆತನ ರಕ್ತವನ್ನು ಬೆಲೆ ಕಟ್ಟಿ ಕ್ರಯವನ್ನು ಕೊಟ್ಟು ಪರಿಶುದ್ಧ ಜನವನ್ನಾಗಿಯೂ ಯಾಜಕ ವರ್ಗದ ಪರಿಶುದ್ಧ ಸಭೆಯನ್ನಾಗಿ ದೇವರು ಆರಿಸಿಕೊಂಡು ನಿಮ್ಮನ್ನ ಯಾತಕ್ಕೆ ತಗೊಂಡಿದ್ದಾನಂದ್ರೆ ಮುಂದಣ ಯುಗಗಳಲ್ಲಿ ನಿಮ್ಮನ್ನು ತೋರಿಸ್ಬೇಕು ಅಂತ. ಯಾವ ರೀತಿ ತೋರಿಸ್ತೇನೆ, ಯಾವ ರೀತಿ ಹೇಳ್ತಾನೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಾವೆಲ್ಲಿರೋದಕ್ಕೆ ಈಗಲೇ ಸಿದ್ಧತೆ ಮಾಡ್ಕೋಬೇಕು. ನಾವು ಆ ಸ್ಥಳಕ್ಕೆ ಹೋಗೋದಕ್ಕೆ ಈಗಲೇ ಸಿದ್ಧರಾಗಬೇಕು. ಸೊ ಅಲ್ಲಿ ದೇವರು ನಮ್ಮನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾನೆ ಗೊತ್ತಿಲ್ಲ. ತೋರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ, ಯಾವ ರೀತಿ ತೋರಿಸ್ತಾನೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇನಾಗಬೇಕು, ಇಲ್ಲೇ ಪ್ರಿಪೇರ್ಡ್ ಆಗಿ ನಾವು ನಡಿಬೇಕು. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು 11ನೇ ವಾಕ್ಯಗಳಂತ ನೀವು ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ವಾ, 10ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ, ಎಫೆಸ 2:10. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸೊ ನೀವು ಏನಕ್ಕೆ ಸೃಷ್ಟಿಸಲ್ಪಟ್ಟಿದ್ದೀರಾ? ಸತ್ಕಾರ್ಯಗಳನ್ನು, ಅದನ್ನು ಮಾಡ್ಕೊಂಡು ಹೋಗಿ. ಆಗಲೇ ನಾನು ಕೊಟ್ಟೆ, ಯಾಜಕ ವರ್ಗದವರ ಯಾವುದು ಬಲಿಗಳು, ಪರೋಪಕಾರ, ಧರ್ಮ ಮಾಡುವುದು, ಮತ್ತೆ ಇನ್ನೊಂದು ಹೇಳಿದೆ, ಪರೋಪಕಾರ, ಧರ್ಮ, ಇನ್ನೊಂದು ಸ್ತೋತ್ರ ಯಜ್ಞಗಳು. ಸೊ ಇದನ್ನ ಮಾಡಿಕೊಂಡು ಫೈನಲ್ ಆಗಿ ನೀವೇನ್ ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು. ಈ ಸಭೆ, ಈ ಪರಿಶುದ್ಧ ಸಭೆ ಇಲ್ಲಿಗೆ ಸೀಮಿತ ಅಲ್ಲ. ಇದು ಲಿಮಿಟೆಡ್ ಎಡಿಷನ್ ಅಲ್ಲ, ಅನ್ಲಿಮಿಟೆಡ್. ಈ ಯುಗಕ್ಕೆ ಅಲ್ಲ, ಇನ್ನೆಲ್ಲ ಬರುವಂತ ಯುಗಗಳಲ್ಲಿ ನೀವೇನಾಗಿದ್ದೀರಾ, ಯುಗ ಯುಗಾಂತರಗಳಲ್ಲಿ ದೇವರು ಹೇಗೆ ವಾಸ ಮಾಡುತ್ತಾನೋ ಹಾಗೆ ನೀವೇನ್ ಮಾಡ್ತಿದ್ದೀರಾ, ಯುಗ ಯುಗಾಂತರಗಳಲ್ಲಿ ಏನ್ ಮಾಡ್ತೀರಾ? ಅಲ್ಲೋದ್ಮೇಲೆ ಏನ್ ಕೆಲಸ ನಿಮಗೆ? ದೇವರ ಸನ್ನಿಧಾನಕ್ಕೆ ಹೋದ್ಮೇಲೆ ಏನ್ ಕೆಲಸ? ಪ್ರಕಟಣೆ 5ನೇ ಅಧ್ಯಾಯ 12-13 ಈ ರೀತಿ ಸ್ತುತಿಯನ್ನು ಹೇಳ್ತಾ ಇರ್ತೀವಿ. ಅವರ ಸ್ವರವು ನನಗೆ ಕೇಳಿಸಿತು, ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯ. ಯಾರ ಸ್ವರ ಬ್ರದರ್? ಅಲ್ಲಿರುವಂತ ಲಕ್ಷೋಪಲಕ್ಷ ಜನರು, ಅಲ್ಲಿ ನಾವು ಏನಾಗ್ತೀವಿ, ಸೇರ್ಕೊಳ್ತೀವಿ. ಏನಂತ ಹೇಳ್ತೀವಿ? ಯಜ್ಞದ ವಧಿತನಾದ ಕುರಿಯಾದ ಆತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಅಲ್ಲಿರೋರು ಹೇಳ್ತಾರೆ ಫಸ್ಟ್ ಯಾರು? ಯಜ್ಞದ ಕುರಿಯಾದನಿಗೆ ಸ್ತೋತ್ರ. ನೆಕ್ಸ್ಟ್ ಯಾರು ಹೇಳ್ತಾರೆ ಬ್ರದರ್? ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರ ಮೇಲಿರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರೊಳಗಿರುವುದೆಲ್ಲವೂ ಸಿಂಹಾಸನಿಗೂ ಯಜ್ಞದ ಕುರಿಯಾದಾತನಿಗೂ. ಸಿಂಹಾಸನಕ್ಕೆ ಯಾರು? ಸಿಂಹಾಸನನು ಯಾರು? ತಂದೆಯಾದ ದೇವರು. ಯಜ್ಞದ ಕುರಿಯಾದಾತನು ಯಾರು? ಈ ವಿಂಗಡಣೆ ಮಾಡಿ ತಿಳ್ಕೋಬೇಕು, ಎಲ್ಲ ಒಂದಿನ ತಿಳ್ಕೊಂಡೋಗ್ಬಾರ್ದು. ಸಿಂಹಾಸನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿ ಇರಲಿ. ಇದನ್ನು ನಾವು ಅಲ್ಲಿ ಮಾಡಕ್ ಹೋಗ್ತೀವಿ. ಎಲ್ಲಿ? ಇಲ್ಲಿ ನಾವು ಪ್ರಿಪೇರ್ಡ್ ಆಗ್ಬಿಡ್ಬೇಕು. ಇಲ್ಲಿ ನಾವು ಯಾಜಕ ವರ್ಗದವರು ಅಲ್ಲಿ ಹೋದ್ಮೇಲೆ ಇದನ್ನೇ ನಾವು ಏನ್ ಮಾಡ್ತೀವಿ, ಮಾಡಕ್ ಹೋಗ್ತೀವಿ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಕಾರ್ಯದಲ್ಲಿ ನಾನು ನಿಮಗೆ ಬಹಳ ಹೇಳಿದಂಥ ವಿಚಾರ, ಫಸ್ಟ್ ನೀವೇನಾಗಿದ್ದೀರಾ? ಸಬ್ಜೆಕ್ಟ್ ಏನಿವತ್ತು? ಯಾಜಕತ್ವ ಹೊಂದಿರುವ ಅದ್ಭುತವಾದ ಸಭೆ. ಏನಿದು? ಯಾಜಕತ್ವವನ್ನು ಹೊಂದಿರುವಂಥ ಗ್ಲೋರಿಯಸ್ ಚರ್ಚ್ ಆಸ್ ಎ ಪ್ರೈಸ್ಟ್ಹುಡ್. ಸೊ ದೇವರು ನಿಮ್ಮನ್ನು ಯಾವ ರೀತಿ ಯಾಜಕರನ್ನಾಗಿ ಆರಿಸ್ಕೊಂಡ? ಇಸ್ರಾಯೇಲಲ್ಲಿ ಮಾತ್ರ ಇದ್ದಂಥ ಲೇವಿಯರು, ಯಾಜಕರು ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಯಾಜಕರಾದರು, ಯಾರ ಮುಖಾಂತರ ಯಾಜಕರಾದರು, ಯಾರ ಮುಖಾಂತರ ನೀವು ಕ್ರಿಸ್ತನಲ್ಲಿ ದೇವರಿಗೆ ಯಾಜಕರಾಗಿದ್ದೀರಾ, ಸಕ್ಕಿದ್ರಿ, ಎಲ್ಲ ನೋಡಿದ್ದೀವಿ. ಸೊ ನಿಮ್ಮ ಯಾಜಕ ವರ್ಗದ ಯಜ್ಞಗಳು ಯಾವ ರೀತಿ ನೋಡೋದು, ಯಾವ ರೀತಿ ಯಜ್ಞಗಳನ್ನು ಮಾಡಬೇಕು, ಯಾವ ಒಂದು ಕ್ವಾಂಟಿಟಿ, ಯಾವ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇರಬಾರ್ದು ಅಲ್ವಾ, ಅದು ನೋಡೋದಲ್ವಾ. ದುರಾಚಾರಗಳಿರಬಾರ್ದು, ಮತ್ತೆ ಅನ್ಯ ಜನಗಳ ಆಚಾರಗಳನ್ನ ಫಾಲೋ ಮಾಡಬಾರ್ದು. ಸೊ ಕಡೆಯದಾಗಿ ದೇವರು ನಿಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ದಾನೆ? ಮುಂದಿನ ಯುಗಗಳಲ್ಲಿ ನೀವು ಯಾವ ರೀತಿ ಪ್ರಚುರ ಪಡಿಸ್ತಾರೆ ನಮ್ಗೆ ಗೊತ್ತಿಲ್ಲ. ಎಫೆಸ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಅದನ್ನ ಹೇಳಿದ್ದು, ಮುಂದಣ ಯುಗಗಳಲ್ಲಿ ನೀವೇನ್ ಮಾಡಬೇಕು? ಪ್ರಚುರ ಮಾಡುವಂತೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಸೊ ಆದ್ದರಿಂದ ನಾವು ದೇವರ ಸನ್ನಿಧಾನಕ್ಕೆ ಸೇರುವಾಗ ಒಂದು ಮನಸ್ಸನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ಮೈಂಡ್ ಸೆಟ್ ತೆಗೆದಾಕ್ಬಿಡಿ, ನಾನು ಬಿಲಿವರು, ನಾನೊಂದು, ನಿಮ್ಮ ಮೈಂಡ್ ಹೆಂಗಿರ್ಬೇಕು? ದೇವರನ್ನು ನಾನು ಆರಾಧಿಸುವಂತ ಪವಿತ್ರವಾದ ಯಾಜಕ ವರ್ಗ. ದೇವರು ನಮ್ಮನ್ನು ಯಾಜಕರನ್ನಾಗಿಯೂ ರಾಜವಂಶಸ್ಥರನ್ನಾಗಿಯೂ ಆರಿಸಿಕೊಂಡಿದ್ದಾನೆ ಎಂಬಂತ ಭಾವನೆಗಳು ನಿಮ್ಮಲ್ಲಿ ಬರಬೇಕು. ಸೊ ಈ ಪರಿಶುದ್ಧವಾದಂಥ ಯಾಜಕತ್ವ ಸಭೆ ಎಲ್ಲಿಗೆ ಸೇರುತ್ತೆ? ಲಾಸ್ಟ್ ಆಗಿ ಯಾರ ಕೈಗೆ ಸೇರುತ್ತೆ? 1 ಕೊರಿಂಥ 15ನೇ ಅಧ್ಯಾಯ 24ನೇ ವಾಕ್ಯ. ಕಡೆ ವಾಕ್ಯ ಹೇಳಿ ನಾನು ಮುಗಿಸ್ತೀನಿ. 1 ಕೊರಿಂಥ
15:24. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವ. ಆಮೇಲೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ನಿವೃತ್ತಿ ಮಾಡಿ ತಂದೆಯಾದ ದೇವರಿಗೆ ಯಾವುದನ್ನು ಒಪ್ಪಿಸ್ತಾನೆ ಬ್ರದರ್? ಈ ರಾಜ್ಯ ಅಂದ್ರೆ ಈ ಸಭೆ ಅಂದ್ರೆ ಪವಿತ್ರ ಯಾಜಕ ಸಭೆ. ಯಾಜಕ ವರ್ಗದವರು ನೀವಾಗಿದ್ದೀರಾ, ರಾಜವಂಶಸ್ಥರು ನೀವಾಗಿದ್ದೀರಾ. ಇದನ್ನ ಯಾರು ಕೈ ಕೊಡಿಸ್ತಾನೆ? ಅವಾಗ ಏನಾಗುತ್ತೆ? ಈ ಯುಗ ಮುಗಿತೆ, ಮುಂದಿನ ಯುಗಗಳಲ್ಲಿ ನೀವೇನಾಗ್ತೀರಾ? ಯುಗ ಯುಗಾಂತರಗಳಲ್ಲಿ ದೇವರನ್ನ ಆರಾಧಿಸಲಾಗಿದೆ. ಸೊ ಆದ್ದರಿಂದ ನಾವು ನಮಗೆ ಕೊಟ್ಟಂತ ಈ ಒಂದು ಅವಕಾಶವನ್ನ, ಅಧಿಕಾರವನ್ನ, ನಮಗೆ ಕೊಟ್ಟಂತ ಈ ಅದ್ಭುತವಾದಂತ ಒಂದು ಕಾರ್ಯವನ್ನ ಸೈತಾನನ ಉರುಳಿಗೆ ಸಿಕ್ಕಿಕೊಳ್ಳದ ಹಾಗೆ, ಪಾಪಕ್ಕೆ ಸಿಕ್ಕಿಕೊಳ್ಳದ ಹಾಗೆ ನಾವು ನಮ್ಮನ್ನು ಶುದ್ಧಪಡಿಸಿಕೊಂಡು ನಮ್ಮನ್ನು ನಡೆಸಿಕೊಂಡು ಸಾಗುತ್ತಾ ಹೋಗೋಣ. ಸೊ ಇವತ್ತಿನ ಈ ಒಂದು ಸಬ್ಜೆಕ್ಟ್ ನಿಮ್ಮೆಲ್ಲರ ಒಂದು ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು, ಬಹಳ ಉಪಯೋಗ ಅನ್ಕೊಂಡಿದ್ದೀನಿ. ಬಹಳ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ನನ್ನ ಪ್ರಿಯ ಸ್ನೇಹಿತ ಜೋಸೆಫ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ, ಅದಕ್ಕಾಗಿ ಸಂತೋಷ. ಮತ್ತು ನಮ್ಮ ಗೂಡ್ಲೂರು ಸಭೆಯಿಂದ ಸಹೋದರರು ಬಂದಿದ್ದಾರೆ, ಮತ್ತು ಇನ್ನೊಬ್ಬರು ನ್ಯೂಸ್ ಚರ್ಚ್ ಸಿಸ್ಟರ್ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕರ್ತನು ಆಶೀರ್ವದಿಸಲಿ. ಮೇ ಬಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲನಾಗ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಆಫ್ಟರ್ವರ್ಡ್ಸ್ ಬ್ರದರ್. புரியலனாக்க அப்புறமா நான் சொல்கிறேன் ನಾನು ಅವರು. ಆದ್ದರಿಂದ ಈ ವಾಕ್ಯಗಳು ನಿಮ್ಮನ್ನು ಎಚ್ಚರಿಸಲಿ, ಬಲಪಡಿಸಲಿ. ಹೊಸ ವರ್ಷಕ್ಕೆ ಹೋಗ್ತಾ ಇದ್ದೀರಾ, ನೀವು ಹೆಂಗೆ ಹೋಗ್ಬೇಕು? ನಾನು ಪವಿತ್ರ ಯಾಜಕ ವರ್ಗವನ್ನು ಹೊಂದಿರುವಂಥ ಸಭೆ ಅಂತ ನಂಬಿಕೆಯಿಂದ ಸಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.